क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हजमुखहरये मुत्रपत्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् ये पार्थरथसूतस्य विश्वरूपेरणात्पुरा विलग्नादशनाग्रेषु चूर्णीभूताश्च सर्वशः दृष्टास्तच्छरवेगेन छेदो वेदः कथं प्रभो. ಭಗವಂತನಿಗೆ ಮಹಾಭಾರತದ ಯುದ್ಧದಲ್ಲಿ ಶರೀರಕ್ಕೆ ಯಾವ ಛೇದಭೇದಗಳು ಆಗಲಿಲ್ಲ ಅಂತ ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ದೋಷ ಇಲ್ಲ. ಭಗವಂತನಿಗೆ ದೋಷ ಅಂದರೆ ಪ್ರಾಕೃತಿಕ ಶರೀರ ಇರೋದೇ ಒಂದು ದೋಷ. ಪ್ರಾಕೃತಿಕ ಶರೀರ ಇದೆ ಅಂತ ಹೇಗೆ ಅಂತಂದರೆ ಕ್ಷತಜ ಪರಿಪ್ಲುತ ಅಂತ ಭೀಷ್ಮಾಚಾರ್ಯರು ಸ್ತೋತ್ರ ಮಾಡಿದ್ದಾರೆ ಭಾಗವತದಲ್ಲಿ. ಕೃಷ್ಣ ಪರಮಾತ್ಮನ ಶರೀರ ಅದು ಕ್ಷತಜ ಪರಿಪ್ಲುತ. ಕ್ಷತಜ ಅಂತಂದರೆ ರಕ್ತ, ಕ್ಷತ ಅಂದರೆ ಗಾಯ, ಗಾಯದಿಂದ ಬಂದಿರತಕ್ಕಂಥದ್ದು ರಕ್ತ. ಆ ರಕ್ತ ಎಲ್ಲ ಕೃಷ್ಣ ಪರಮಾತ್ಮನ ಶರೀರದಲ್ಲಿ ಸಿಕ್ತವಾಗಿತ್ತು. ರಕ್ತ ಸಿಕ್ತವಾದ ದೇಹ ಅಂತ ಸ್ತೋತ್ರ ಮಾಡಿದ್ದಾರೆ. ಹಾಗಾದರೆ ಭಗವಂತನ ಶರೀರದಲ್ಲಿ ರಕ್ತ ಇದೆ ಅಂತಾಯಿತು. ರಕ್ತ ಬರೋದು ಪ್ರಾಕೃತಿಕ ಶರೀರದಲ್ಲಿ. ಹಾಗಾದರೆ ಭಗವಂತನಿಗೆ ಪ್ರಾಕೃತಿಕ ಶರೀರ ಇದೆ ಎಂಬತಕ್ಕಂಥ ದೋಷ ಬಂತು. ಅಂದರೆ ಭಗವಂತ ನಮ್ಮಂತೆ ಪ್ರಾಕೃತಿಕವಾದ ಶರೀರವುಳ್ಳವನಾಗಿದ್ದಾನೆ, ಅವನಲ್ಲಿ ದೋಷ ಇದೆ ಅಂತ ಪ್ರಶ್ನೆ ಬಂದರೆ ಭಗವಂತನಿಗೆ ಪ್ರಾಕೃತಿಕ ಶರೀರ ಇಲ್ಲ. ಭಗವಂತನ ಶರೀರದಲ್ಲಿ ಛೇದಭೇದಗಳಿಲ್ಲ. ಭಗವಂತ ತತ್ಕಾಲದಲ್ಲಿ ಆ ರೀತಿಯಲ್ಲಿ ತೋರಿಸ್ದ. ಭೀಷ್ಮಾಚಾರ್ಯರು ನೋಡಿದ್ದನ್ನು ಹೇಳಿದ್ದಾರೆ ಅಷ್ಟೇ ಹೊರತು ಇದ್ದಿದ್ದನ್ನು ಹೇಳ್ತಾ ಇಲ್ಲ. ಕೆಲವೆಲ್ಲ ನಾವು ನೋಡಿದ್ದನ್ನು ಹೇಳ್ತೇವೆ, ಇದ್ದಿದ್ದನ್ನು ಹೇಳಲ್ಲ. ಅಂದರೆ ನಮಗೆ ಆ ರೀತಿ ಕಂಡಿರುತ್ತೆ, ನಾವು ಕಂಡಂತ ಹೇಳ್ತೇವೆ ಅಷ್ಟೇ ಹೊರತು ವಾಸ್ತವಿಕ ಆಗಿರಬೇಕು ಅಂತಲ್ಲ. ಅವರೇನೋ ಕುಡಿತಾ ಇದ್ದರು, ನಾವು ಎಲ್ಲೋ ಮರದ ಕೆಳಗೆ ಕುಡಿತಾ ಇದ್ರು ಅಂತ ಹೇಳಿದ್ರೆ ಅದನ್ನು ಏನು ಅನ್ಕೋಬೋದು, ಮದ್ಯ ಅಂತ ಅನ್ಕೋಬೋದು. ಯಾಕೆ ಮರದ ಬುಡದಲ್ಲಿ ಕುಡಿತಾ ಇದ್ದಾರೆ ಅವರು. ಅಥವಾ 4 ಜನ ಮಡಿಯವರು ಕೂತ್ಕೊಂಡು ಇನ್ನು 4 ಜನ ಮೈಲಿಗೆಯವರು ಕೂತ್ಕೊಂಡು ಕುಡಿತಾ ಇದ್ದಾರೆ. ಈ ಮಡಿಯವರು ಬೇರೆಯೇ ಕುಡಿತಾ ಇದ್ರು, ಮೈಲಿಗೆಯವರು ಬೇರೆಯೇ ಕುಡಿತಾ ಇದ್ರು, ಒಟ್ಟಿಗೆ ಕುಡಿತಾ ಇದ್ರು. ಅದರಿಂದಾಗಿ ಏನೋ ಕುಡಿತಾ ಇದ್ದಾರೆ ಅಂತ ಅನ್ಕೋಬೋದು. ಹೌದಾ ಅಲ್ವೋ? ಹೀಗೆ ನಾವು ನೋಡಿದ್ದೆಲ್ಲ ಹೌದು ಅಂತ ಅಂದ್ಕೊಂಡಿರ್ತೇವೆ. ಹಾಗೆಯೇ ಭೀಷ್ಮಾಚಾರ್ಯರಿಗೆ ಭಗವಂತ ಆ ರೀತಿಯಲ್ಲಿ ಪ್ರದರ್ಶನ ಮಾಡಿದ. ಆದರೆ ಭಗವಂತನ ಶರೀರದಲ್ಲಿ ಛೇದಭೇದಾದಿಗಳು ಇಲ್ಲವೇ ಇಲ್ಲ ಅನ್ನೋದನ್ನು ವಾದಿರಾಜರು ಸಮರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಛೇದಭೇದಾದಿಗಳಿಲ್ಲ? ಆದ್ದರಿಂದ ಪ್ರಾಕೃತಿಕ ಶರೀರ ಇಲ್ಲ, ಆದ್ದರಿಂದ ಭಗವಂತನಲ್ಲಿ ದೋಷ ಇಲ್ಲ. ಪ್ರಾಕೃತಿಕ ಶರೀರವತ್ವರೂಪವಾದ ದೋಷವು ಭಗವಂತನಿಗೆ ಇಲ್ಲ ಅಂತ. ಛೇದಭೇದಾದಿ ದೋಷವೂ ಇಲ್ಲ. ಯಾಕಿಲ್ಲ ನೋಡಿ, ಕೃಷ್ಣ ಪರಮಾತ್ಮ ಯುದ್ಧ ನಡೆಯೋಕ್ಕಿಂತ ಮೊದಲು ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಭಗವದ್ಗೀತೆ ಉಪದೇಶ ಮಾಡಿದಾಗ ಅರ್ಜುನ, ಇಂತಹ ಮಹಾ ವ್ಯಕ್ತಿ ನೀನು ಅಂತ ಸ್ವಲ್ಪ ತೋರಿಸು ಅಂದ ನನಗೆ. ನಿನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಂಡಿದ್ದೀಯಾ, ಅದನ್ನು ನೋಡಿದ್ರೆ ನನಗೆ ನೀನು ನನ್ನಂತೆ ಅಂತ ಅನ್ನಿಸ್ತಾ ಇದೆ. ನೀನು ಬಹಳ ಎತ್ತರದಲ್ಲಿರುವಂಥ ವ್ಯಕ್ತಿ ಅಂತ ನನಗೆ ಪೂರ್ಣ ನಂಬಿಕೆ ಬರಬೇಕಲ್ಲ. ಆದ್ದರಿಂದಾಗಿ ನಿನ್ನ ಆ ವಿಶ್ವರೂಪವನ್ನು ದರ್ಶನ ಮಾಡಿಸು ಅಂತ ಪ್ರಶ್ನೆ ಮಾಡಿದ. ಆಗ ಭಗವಂತ ಅವನಿಗೆ ವಿಶ್ವರೂಪವನ್ನು ದರ್ಶನ ಮಾಡಿದ್ದಾನೆ. ಯೇ ಪಾರ್ಥರಥ ಸೂತಸ್ಯ ವಿಶ್ವರೂಪೇ. ಪಾರ್ಥ ರಥ ಸೂತ, ಅರ್ಜುನನ ರಥದ ಸೂತ ಕೃಷ್ಣ. ಆ ಕೃಷ್ಣ ಪರಮಾತ್ಮನು ವಿಶ್ವರೂಪವನ್ನು ದರ್ಶನ ಮಾಡಿದ್ದಾಗ ಅಲ್ಲೇನಿತ್ತು? ವಿಲಗ್ನಾಹ ದಶನಾಗ್ರೇಷು ಚೂರ್ಣೀಭೂತಾಶ್ಚ ಸರ್ವಶಃ ಅಂತ. ಎಲ್ಲ ವ್ಯಕ್ತಿಗಳು ಕೂಡ ಭಗವಂತನ ಹಲ್ಲಿನಲ್ಲಿ ಹೋಗಿ ಸೇರಿಕೊಳ್ತಾ ಇದ್ದಾರಂತೆ. ವಿಲಗ್ನಾಹ ದಶನಾಗ್ರೇಷು,
ಎಲ್ಲ ಹಲ್ಲಿನ ಸಂಧಿಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪುಡಿ ಪುಡಿ ಆಗಿ ಹೋಗ್ತಾ ಇದ್ದಾರೆ. ಇದನ್ನು ಭಗವಂತ ತೋರಿಸಿದ್ದಾನೆ ಅಂತ ಇದೇ ಬರ್ತಾ ಇದೆ. ಹೌದು. ಆದ್ದರಿಂದ ಏತಾದೃಶ ಸಾಮರ್ಥ್ಯ ಭಗವಂತನಲ್ಲಿದೆ. ಮಯೀವಾಯಿತ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ನೋಡು, ನೀ ಸಾಯಿಸ್ತಿಲ್ಲ ಅಂದರೂ ಅವ್ರು ಸಾಯದಂತೆ ಗ್ಯಾರಂಟಿ. ನೋಡಿ ಎಲ್ಲೆಲ್ಲಿದ್ದಾರೆ ಅಂತ. ಈಗೆಲ್ಲ ಇಲ್ಲಿದ್ದ ಅಂತ ಕಾಣಿಸ್ತಾ ಇದೆ, ವಾಸ್ತವವಾಗಿ ಇಲ್ಲಿರೋದು ಅವರಿಗೆ. ರಣರಂಗದಲ್ಲಿದ್ದಾರೆ ಅಂತ ನಿನಗೆ ಕಾಣಿಸ್ತಾ ಇದೆ. ಅವರ ಅವಸ್ಥೆ ಏನು? ಈಗ ನನ್ನ ಹಲ್ಲಿನಲ್ಲಿ ಅವರೆಲ್ಲ ಪುಡಿ ಪುಡಿ ಆಗಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಭಗವಂತ ತೋರಿಸ್ತಾನೆ. ಇಂದ ನೀನು ನಿಮಿತ್ತನಾಗು ಅಂತ. ಆವಾಗ ಅವರೆಲ್ಲರೂ ಕೂಡ ಏನಾಗಿದ್ದಾರೆ? ಭಗವಂತನ ಶರೀರದಲ್ಲಿ ಪ್ರವೇಶವನ್ನು ಹೊಂದಿದ್ದಾರೆ. ಅದರಿಂದ ಯುದ್ಧಕ್ಕಿಂತ ಮೊದಲೇನೆ ಪರಮಾತ್ಮ ಈ ರೀತಿಯಾದಂಥ ದೃಶ್ಯವನ್ನು ಅರ್ಜುನನಿಗೆ ತೋರಿಸಿದ್ದಾನೆ. ಅರ್ಜುನ ನೋಡಿದ್ದಾನೆ. ಇಂತಹ ಸಾಮರ್ಥ್ಯವುಳ್ಳಂತಹ ಪರಮಾತ್ಮನಿಗೆ ಈ ಶರೀರದಲ್ಲಿ ಏನೋ ಗಾಯ ಆಯಿತು, ರಕ್ತ ಬಂತು ಅಂತಿದೆಯೇನು? ಇಲ್ಲವೇ ಇಲ್ಲ ಅಂತ ಭಗವಂತನಲ್ಲಿ ಇಂತಹ ಅಚಿಂತ್ಯವಾದಂತಹ ಸಾಮರ್ಥ್ಯ ಅದನ್ನು ಅರ್ಜುನ ನೋಡಿದ್ದಾನೆ. ಇಂತಹ ವಿಚಿತ್ರವಾದಂತಹ ನಮ್ಮ ಬುದ್ಧಿಗೂ ನಿಲುಕದೇ ಇರತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರುವ ಪರಮಾತ್ಮನಿಗೆ ಛೇದವೇದಾದಿಗಳು ಇಲ್ಲ. ಕಾಂಚಿ ಹಾಂ 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 ಅದಿರಲಿ, ಅದೆಲ್ಲ ಹೌದು. ಅದೆಲ್ಲ ಮುಂದೆ ಹೇಳ್ತಾರೆ. ಅದೆಲ್ಲ ಹೌದು. ಭಗವಂತ ಹಾಗೆ ತೋರಿಸಿದ್ದ, ಇರೋದಲ್ಲ. ಅದಕ್ಕೆ ನಾ ಹೇಳಿದ್ದು, ನೋಡಿದ್ದೊಂದು ಇರೋದೊಂದು. ಭಗವಂತ ತೋರಿಸಿದ್ದು ಅದನ್ನು ನೋಡಿದ್ದ. ಭಗವಂತ ಹಾಲು ಕುಡಿದ್ನೋ ಇಲ್ಲೋ? ಹಾಗಾದರೆ ಭಗವಂತನಿಗೆ ಹಸಿವೆ ಇದೆ ಅಂತಾಯ್ತು. ಹಾಗಾದರೆ ಭಗವಂತ ಹಾಲು ಕುಡ್ದ, ಯಶೋದೆ ಕುಡಿಸಿದ್ದಾಳೆ, ಯಶೋದೆ ಕುಡಿಸಿದ್ದೂ ಹೌದು, ಭಗವಂತ ಕುಡಿದಿದ್ದೂ ಹೌದು. ಹೌದಲ್ವೋ? ಹಾಗಾದರೆ ಭಗವಂತನಿಗೆ ನಮ್ಮಂತೆ ಹಸಿವೆ ಬಾಯಾರಿಕೆ ಇದೆ. ಆಗಬೇಕು. ಯಶೋದೆ ಕುಡಿಸಿದಂತೆ ಭಗವಂತ ಕುಡಿಸ್ಕೊಂಡ, ತಾನು ಕುಡ್ದಂತೆಯೂ ಮಾಡ್ದ, ಎಲ್ಲವನ್ನು ಭಗವಂತ ಮಾಡ್ದ. ಅಚಿಂತ್ಯ ಅದ್ಭುತ ಶಕ್ತಿ ಅವನಲ್ಲಿದೆ. ಭಗವಂತ ಅದೇ ರೀತಿ ತೋರಿಸಿದ್ದಾನಷ್ಟೇ ಹೊರತು ಅವನಿಗೆ ಹಸಿವೆ ಬಾಯಾರಿಕೆ ಇಲ್ಲ. ಹಾಂ ಇಲ್ಲ ಇಲ್ಲ. ಅದೇ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ. ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆ ಇರಬೇಕು. ಭಗವಂತ ಹಾಗೇ ತೋರಿಸಿದ್ದಾನೆ. ಯುದ್ಧದಲ್ಲಿ ಇತರ ಸಾರಥಿಗಳಿಗೆಲ್ಲ ಬಾಣ ಬಿದ್ದಾಗ ಆಗಬೇಕು. ಹಾಗೆ ಭಗವಂತನು ಕೂಡ ಮುಂದೆ ಅದನ್ನು ಹೇಳ್ತಾರೆ. ಭೀಷ್ಮಾಚಾರ್ಯರು ಭಗವಂತನ ಶರೀರದಲ್ಲಿ ಬಾಣಗಳೆಲ್ಲ ಹೊಡೆದಂತೆ ಕಂಡಿದೆ ಅಂತ. ಹಾಗಾದರೆ ಭಗವಂತ ಆ ರೀತಿಯಲ್ಲಿ ತೋರಿಸ್ಕೊಂಡಿದ್ದಾನೆ. ಆದರೆ ಅವನಿಗೆ ಛೇದಭೇದ ಇಲ್ಲ. ರಣಾತ್ ಪುರ, ಯುದ್ಧಕ್ಕಿಂತ ಮೊದಲೇ ಪಾರ್ಥರಥಸೂತಸ್ಯ ಅರ್ಜುನನ ರಥದ ಸಾರಥಿಯಾದ ಕೃಷ್ಣ ಪರಮಾತ್ಮನ ವಿಶ್ವರೂಪದಲ್ಲಿ ಯಾವ ಸರ್ವಶಃ ಎಲ್ಲರೂ ಭೀಷ್ಮಾದಿಗಳು ದಶನಾಗ್ರೇಷು ಹಲ್ಲಿನ ತುದಿಯಲ್ಲಿ ವಿಲಗ್ನಾಹ ಸಿಕ್ಕಾಕಿಕೊಂಡವರಾಗಿ ಚೂರ್ಣೀಕೃತಾಶ್ಚ ಪುಡಿಯಾದವರಾಗಿ ದೃಷ್ಟಾಹ ನೋಡಲ್ಪಟ್ಟಿದ್ದಾರೋ. ತಚ್ಛರ ವೇಗೇನ, ಅಂತಹ ಭೀಷ್ಮಾದಿಗಳ ಶರದ ಬಾಣದ ವೇಗದಿಂದ ಪ್ರಭೋಹೋ ಸರ್ವರ ಸಮರ್ಥನಾದ ಪರಮಾತ್ಮನಿಗೆ ಛೇದ ತುಂಡಾಗುವಿಕೆಯು, ವೇದ ಹೊಡೆತವು ಕಥಂ ಹೇಗೆ ಇರಲಿಕ್ಕೆ ಸಾಧ್ಯ? ರಣಾತ್ಪುರ, ಯುದ್ಧಕ್ಕಿಂತ ಮೊದಲೇ ಪಾರ್ಥರಥಸೂತಸ್ಯ ಅರ್ಜುನನ ರಥದ ಸಾರಥಿಯಾದ ಕೃಷ್ಣನ ವಿಶ್ವರೂಪದಲ್ಲಿ ಯಾವ ಸರ್ವಶಃ ಎಲ್ಲ ಭೀಷ್ಮಾದಿಗಳು ದಶನಾಗ್ರೇಷು ಹಲ್ಲಿನ ತುದಿಗಳಲ್ಲಿ ವಿಲಗ್ನಾಹ ಸಿಕ್ಕಿಕೊಂಡವರಾಗಿ ಚೂರ್ಣೀಕೃತಾಶ್ಚ ಪುಡಿ ಮಾಡಲ್ಪಟ್ಟವರಾಗಿ ದೃಷ್ಟಾಹ ಅರ್ಜುನನಿಂದ ನೋಡಲ್ಪಟ್ಟಿದ್ದಾರೋ. ತಚ್ಛರ ವೇಗೇನ,
ಅಂತಹ ಭೀಷ್ಮಾದಿಗಳ ಬಾಣದ ವೇಗದಿಂದ ಪ್ರಭೋ ಸರ್ವಸಮರ್ಥನಾದ ಕೃಷ್ಣ ಪರಮಾತ್ಮನಿಗೆ ಛೇದ ತುಂಡಾಗುವಿಕೆಯು, ವೇದ ಗಾಯವು ಕಥಂ ಹೇಗೆ ಇಲ್ಲವೇ ಇಲ್ಲ. ಇದಾನೀಂ ಹರೇಹೇ ಛೇದ ಭೇದಾಭಾವೇ ಯುಕ್ತಿಮಾಹ. ಈಗ ಪರಮಾತ್ಮನಿಗೆ ಛೇದ ಇಲ್ಲ, ಭೇದ ಇಲ್ಲ, ತುಂಡಾಗುವಿಕೆ ಇಲ್ಲ, ಗಾಯ ಇಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಏ ಪಾರ್ಥ ಇತಿ ಏ ಭಟಾಹ ಭೀಷ್ಮಾದಯ ಅಂತರ್ಥ. ಯಾವ ಸೈನಿಕರಲ್ಲಿ ಸೇರಿರುವಂಥ ಭೀಷ್ಮಾದಿಗಳು ಸರ್ವಶಃ, ಒಬ್ಬರು ಇಬ್ಬರಲ್ಲ, ಎಲ್ಲರೂ ಕೂಡ ಪಾರ್ಥ ರಥ ಸಾರಥೇ ಕೃಷ್ಣಸ್ಯ ಅಂತರ್ಥ. ಪಾರ್ಥನ ಅರ್ಜುನನ ರಥದ ಸಾರಥಿಯಾದ ಕೃಷ್ಣನ ವಿಶ್ವರೂಪೇ ದೃಶ್ಯಮಾನೆ, ವಿಶ್ವರೂಪವನ್ನು ನೋಡ್ತಾ ಇರಬೇಕಾದ್ರೆ, ದೃಶ್ಯಮಾನೇ ಸತಿ ನೋಡ್ತಾ ಇರಬೇಕಾದ್ರೆ ಇತಿ ಯಾವತ್ತು ರಣಾತ್ಪುರ ಅಂದರೆ ಯುದ್ಧಾರಂಭಾತ್ ಪೂರ್ವಮೇವ, ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮೊದಲೇನೆ ದಶನಾಗ್ರೇಷು ವಿಶ್ವರೂಪಸ್ಯ ಹರೇಹೇ ದಂತಾಗ್ರೇಷು. ದಶನಾಗ್ರ ಅಂತಂದರೆ ವಿಶ್ವರೂಪವನ್ನು ಹೊಂದಿರುವಂತಹ ಪರಮಾತ್ಮನ ಹಲ್ಲಿನ ತುದಿಯಲ್ಲಿ ವಿಲಗ್ನಾಹ ಸಂಹಾರಾಯ ದಂಶನ ಸಮಯೇ ಸಂಲಗ್ನಾಹ ಅಂತ, ಸಂಹಾರ ಮಾಡಲಿಕ್ಕೋಸ್ಕರ ಕಚ್ಚುವಂತೆ ಹಲ್ಲಿನಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಏನಾದರೂ ಗಟ್ಟಿಯಾಗಿದೆ ಅಂತಂದರೆ ಏನು ಮಾಡ್ತೇವೆ, ಹಲ್ಲಿನಲ್ಲಿ ಕಚ್ಚುತ್ತೇವೆ. ಹಾಗೆ ಇವರು ಕೂಡ ಹಲ್ಲಿನ ತುದಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ, ಅಂದರೆ ಸಾಯಲಿಕ್ಕೆ ಸಿದ್ಧರಾಗಿದ್ದಾರೆ. ಕೇಚನ ಚೂರ್ಣೀಭೂತ ಮಸ್ತಕಾದಯಸ್ಥ, ಇನ್ನು ಕೆಲವರೆಲ್ಲ ತಲೆ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಈ ರೀತಿಯಲ್ಲಿಯೂ ಕೂಡ ದೃಷ್ಟಾಹ ಪಾರ್ಥೇನ ಅರ್ಜುನನಿಂದ ಕಾಣಲ್ಪಟ್ಟಿದ್ದಾರೆ, ಅರ್ಜುನ ನೋಡಿದ್ದಾನೆ. ಕೇಚಿದ್ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ ಅಂತ ಭಗವದ್ಗೀತೆಯಲ್ಲಿ. ಕೇಚಿತ್ ವಿಲಗ್ನಾ ದಶನಾಂತರೇಷು, ಕೆಲವರು ಹಲ್ಲಿನ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನು ಕೆಲವರು ಸಂದೃಶ್ಯಂತೆ ಚೂರ್ಣಿತೈ ಉತ್ತಮಾಂಗೈ, ಉತ್ತಮಾಂಗ ಅಂದರೆ ತಲೆ, ಚೂರ್ಣಿತೈ ಉತ್ತಮಾಂಗೈ ದೃಶ್ಯಂತೆ, ಅವರು ತುಂಡಾದ ತಲೆ ಉಳ್ಳವರಾಗಿ ಕಾಣ್ತಾ ಇದ್ದಾರೆ, ತಲೆ ತುಂಡಾದವರಾಗಿ ಕಾಣ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಇತ್ಯಾದಿ ಗೀತಾವಚನಾತ್ ಸಿದ್ಧ ಅಯಮರ್ಥ. ನಾವೇನು ವರ್ಣನೆ ಮಾಡಿದ್ದೇವೆ ಇದು ಗೀತೆಯ ವಾಕ್ಯದಿಂದ ಸಿದ್ಧವಾಗಿದೆ. ಹಲ್ಲಿನಲ್ಲಿ ಕೆಲವರು ಸಿಕ್ಕಾಕ್ಕೊಂಡಿದ್ದರು, ಸಾಯಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಇನ್ನು ಕೆಲವರು ತಲೆ ಕಳ್ಕೊಂಡಿದ್ದಾರೆ, ಸತ್ತೇ ಹೋಗಿದ್ದಾರೆ, ಅವರನ್ನು ನೋಡ್ತಾ ಇದ್ದಾರೆ. ತಚ್ಛರವೇಗೇನ ತೇಷಾಂ ಚೂರ್ಣಿತಾನಾಂ ದಶನಾಗ್ರೇಣ ದಷ್ಟಾನಾಂ ಶರವೇಗೇಣ ಪ್ರಭೋ ಕೃಷ್ಣಸ್ಯ ಛೇದಃ ವೇದಃ ಕಥಂ. ತಚ್ಛರವೇಗೇನ ಅಂತಿದೆ, ಅದಕ್ಕರ್ಥ ತೇಷಾಂ ಚೂರ್ಣಿತಾನಾಂ, ಯಾರು ಪುಡಿಯಾಗಿ ಹೋಗಿದ್ದಾರೋ ಅಥವಾ ದಶನಾಗ್ರೇಣ ದಷ್ಟಾನ, ಹಲ್ಲಿನ ತುದಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೋ, ಕಚ್ಚಲ್ಪಟ್ಟಿದ್ದಾರೋ ಅಂಥವರ ಶರವೇಗ, ಬಾಣದ ವೇಗದಿಂದ ಸಮರ್ಥನಾದಂಥ ಪ್ರಭೋ ಕೃಷ್ಣಸ್ಯ, ಸಮರ್ಥನಾದ ಪರಮಾತ್ಮನಿಗೆ ಛೇದ ವೇದ ಕಥಂ, ಅವನ ತುಂಡಾಗುವಿಕೆಯಾಗಲಿ ಅಥವಾ ಗಾಯ ಆಗೋದಾಗಲಿ ಹೇಗೆ ಸಾಧ್ಯ? ನ ಕಥಂಚಿತ್, ಸರ್ವಥಾ ಇಲ್ಲವೇ ಇಲ್ಲ. ಸ್ವಯಂ ಪ್ರಾಗೇವ ತದ್ವದನಗ್ರಾಸತಾಂ ಪ್ರಾಪ್ತಾಃ ಕಥಂ ತಮೇವ ಹರಿಂ ತಾಡೆಯೇಯು. ಯಾರು ಭಗವಂತನ ಬಾಯಿಯೊಳಗೆ ಮೊದಲೇನೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೋ ಅವರು ಭಗವಂತನಿಗೆ ಹೊರಗಡೆಯಿಂದ ಹೊಡೆಯಲಿಕ್ಕೆ ಹೇಗೆ ಸಾಧ್ಯ? ಯಾವ ಭೀಷ್ಮಾಚಾರ್ಯರು ಮೊದಲಾಗಿರ್ತಕ್ಕಂಥ ಅವರೆಲ್ಲರೂ ಕೂಡ ಯುದ್ಧಕ್ಕಿಂತ ಮೊದಲೇನೆ ಏನಾಗಿದ್ದಾರೆ, ಭಗವಂತನ ಬಾಯಿಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಸ್ವಯಂ ಪ್ರಾಗೇವ ವದನಗ್ರಾಸತಾಂ ಪ್ರಾಪ್ತಾಃ, ಭಗವಂತನ ಬಾಯಿಗೆ ತುತ್ತಾಗಿ ಹೋಗಿದ್ದಾರೆ ಅಂಥವರು ಕಥಂ ತಮೇವ ಹರಿಂ ತಾಡೆಯೇಯು, ಅಂತಹ ಭಗವಂತನನ್ನು ಇವರು ಹೊಡೆಯಲಿಕ್ಕೆ ಹೇಗೆ ಸಾಧ್ಯ? ಅಷ್ಟೇ ಅಲ್ಲ, ಇದೆಲ್ಲ ಅರ್ಜುನ ನೋಡಿದ್ದು ಸುಮ್ಮನೆ ಭ್ರಾಂತಿ ಆಗಿರ್ಬೋದು ಅಂತಂದರೆ ಅದಕ್ಕೆ ಹೇಳ್ತಾರೆ, ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ ಇತಿ ವಚನೇನ ಅಸ್ಯ ಪ್ರತ್ಯಕ್ಷಸ್ಯ ದಿವ್ಯದೃಷ್ಟಿರೂಪತೆಯ ಬಾಧಿತುಂ ಅಶಕ್ಯತ್ವೇನ ಅತಾದೃಶದ್ವಿತೀಯ ಪ್ರತ್ಯಕ್ಷಮೇವ ಅಜ್ಞದೃಷ್ಟಿತೆಯ ಬಾಧ್ಯಮಿತಿ ಭಾವ ಅಂತ. ಈ ಅರ್ಜುನ ನೋಡಿದ್ದಾನಲ್ಲ, ಅವನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ರೂಪಮೈಶ್ವರಂ ಅಂದ, ನನ್ನ ಈ ವಿಶ್ವರೂಪವನ್ನು ನೋಡು ಅಂತ. ಅರ್ಜುನ ನೋಡ್ತಾನೇ ಇದ್ದಾನೆ, ಏನೂ ಕಾಣಿಸ್ತಿಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಪ್ರಾಕೃತಿಕ ದೃಷ್ಟಿಯಿಂದ ಅವನಿಗೆ ಆ ವಿಶ್ವರೂಪ ನೋಡಲಿಕ್ಕಾಗಲಿಲ್ಲ. ಅದಕ್ಕೆ ಭಗವಂತ ದಿವ್ಯಂ ದದಾಮಿತೆ ಚಕ್ಷು, ನಿನಗೆ ದಿವ್ಯವಾದ ಚಕ್ಷುಸನ್ನು ಕೊಡ್ತೇನೆ ಅಂತ ಹೇಳಿ ಕೊಟ್ಟು ಪಶ್ಯಮೇ ರೂಪಮೈಶ್ವರಂ,
ನನ್ನ ಐಶ್ವರ್ಯಯುಕ್ತವಾದ ರೂಪವನ್ನು ನೋಡು ಅಂತ ಹೇಳಿದಾಗ ಇತಿ ವಚನೇನ ಅಸ್ಯ ಪ್ರತ್ಯಕ್ಷಸ್ಯ, ಈ ಅರ್ಜುನ ನೋಡಿದ್ದಿದೆಯಲ್ಲ ಇದು ದಿವ್ಯದೃಷ್ಟಿ ರೂಪತೆಯ, ದಿವ್ಯದೃಷ್ಟಿಯಿಂದ ಅದು ದಿವ್ಯಜ್ಞಾನ ಅದು. ಆದ್ದರಿಂದ ಬಾಧಿತಂ ಅಶಕ್ಯತ್ವೇನ, ಇದು ಮಿಥ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನ ಏನು ನೋಡಿದ್ದಾನೆ ಅದು ಸತ್ಯವಾದ್ದನ್ನೇ ನೋಡಿದ್ದಾನೆ. ಅದರಿಂದ ಅತಾದೃಶ ದ್ವಿತೀಯ ಪ್ರತ್ಯಕ್ಷಮೇವ ಅಜ್ಞದೃಷ್ಟಿತೆಯ ಬಾಧ್ಯಂ. ಅದರಿಂದ ಬೇರೆ ಯಾವುದು ಅಜ್ಞರು ನೋಡಿದ್ದಾರೆ ಅದು ಬಾಧ್ಯ. ಕೃಷ್ಣನನ್ನು ಬೆಳೆದ, ದೊಡ್ಡವನಾದ, ಅಥವಾ ಅವನ ಶರೀರದಲ್ಲಿ ಗಾಯ ಇದೆ ಅಂತೆಲ್ಲ ನೋಡಿದ್ದಾರಲ್ಲ, ಇದೆಲ್ಲ ಬಾಧ್ಯ, ಇದೆಲ್ಲ ಸುಳ್ಳಾಗಿರುತ್ತೆ. ಆದರೆ ಯಾವ ದಿವ್ಯ ದೃಷ್ಟಿಯಿಂದ ಅರ್ಜುನ ನೋಡಿದ್ದಾನೆ ಅದು ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅತಾದೃಶ, ಇದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಬೇರೆ ರೀತಿಯಲ್ಲಿ ಕಾಣತಕ್ಕಂತಹ ಪ್ರತ್ಯಕ್ಷ ಇದೆಯಲ್ಲ ಅದೆಲ್ಲವೂ ಕೂಡ ಬಾಧ್ಯವಾಗುತ್ತೆ, ಅದು ಮಿಥ್ಯ ಆಗ್ಬೋದು. ಏತೇನ ಪ್ರತ್ಯಕ್ಷ ದೃಷ್ಟವೇಧಾದೇಹ ವಿದ್ಧವನ್ಮುಗ್ಧವಚ್ಚೈವ ಇತಿ ವಚನ ಮಾತ್ರೇಣ ಕಥಂ ಬಾಧ್ಯತ್ವಂ ಇತಿ ಶಂಕಾ ಪರಿಹೃತ. ಅಲ್ಲ, ಪ್ರತ್ಯಕ್ಷದಿಂದಲೇ ಕೃಷ್ಣನ ಶರೀರದಲ್ಲಿ ಗಾಯ ಆದದ್ದು, ತುಂಡಾದದ್ದೆಲ್ಲ ನೋಡಿದ್ದಾರೆ, ರಕ್ತ ಸುರಿಯೋದು ಅಂದ ಮಾತ್ರಕ್ಕೆ ಪ್ರಮಾಣ ಶ್ರುತಿ ಸ್ಮೃತಿ ವಾಕ್ಯ ಹೇಳುತ್ತೆ ವಿದ್ಧವತ್ ಮುಗ್ಧವಚ್ಚೈವ ಅಂತ. ಭಗವಂತ ದೇಹದಲ್ಲಿ ಗಾಯ ಆದ ಹಾಗೆ, ಪಾಂಡವರು ಸತ್ರು ಅಂತ ಅರ್ಗಿನ ಮನೆಯಲ್ಲಿ ಸತ್ರು ಅಂತ ವಿಷಯ ಗೊತ್ತಾಗಿದಾಗ ಹಸ್ತಿನಾವತಿಗೆ ಬಂದು ಕೃಷ್ಣನು ಆ ಕಣ್ಣೀರು ಹಾಕ್ದ. ಪಾಪ ಹಿಂಗಾಗಬಾರ್ದಾಗಿತ್ತು ಅಂತ ಗೊತ್ತಿಲ್ವಾ ಅವ್ರು ಸತ್ತಿಲ್ಲ ಅಂತ. ಹಾಗಾದರೆ ಭಗವಂತ ಮೋಹಗೊಂಡವನಂತೆ, ಚಿನ್ನ ಮೂರ್ಛೆಗೊಂಡವನಂತೆ ನರಕಾಸುರನ ಸಂಹಾರ ಮಾಡಬೇಕಾದರೆ ಸತ್ಯಭಾಮ ಜೊತೆಯಲ್ಲಿ ಹೋದಾಗ ಭಗವಂತನಿಗೆ ಮೂರ್ಛೆ ಬಂತು. ಅದರಿಂದ ಈ ಕಡೆ ಕರ್ಕೊಂಡು ಬಂದು ಸ್ವಲ್ಪ ಸಮಾಧಾನ ಮಾಡಿ ಸತ್ಯಭಾಮ ಅವಳು ಯುದ್ಧ ಮಾಡಿದ್ಲು ಅಂತ ಹೇಳ್ತಾರೆ. ಹಾಗೆ ಭಗವಂತನಿಗೆ ಮೂರ್ಛೆ ಇದೆ, ಭಗವಂತನಿಗೆ ಛೇದ ಇದೆ ಅಂತಿದೆಲ್ಲ ಇಲ್ಲ, ಆ ರೀತಿ ತೋರಿಸ್ಕೊಳ್ತಾನೆ ಎಂಬತಕ್ಕಂತಹ ಈ ವಾಕ್ಯ ಇರೋದರಿಂದಾಗಿ ಭಗವಂತನು ಏನು ಗಾಯವುಳ್ಳವನಾಗಿದ್ದಾನೆ, ಭಗವಂತನ ಮೋಹ ಬಂದಿದೆ, ಇದೆಲ್ಲವೂ ಕೂಡ ಬಾಧ್ಯ, ಇದೆಲ್ಲವೂ ಕೂಡ ನಟನೆ, ಇದು ಸತ್ಯವಾದದ್ದಲ್ಲ ಅಂತ ಯಾಕೆ ಹೇಳಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಏತೇನ ಪ್ರತ್ಯಕ್ಷ ದೃಷ್ಟವೇಧಾದೇ, ಪ್ರತ್ಯಕ್ಷವಾಗಿ ಅವ್ರಿಗೆ ಕಾಣ್ತಾ ಇದೆ ಗಾಯ ಆಗಿರೋದು, ಮೋಹಗೊಂಡಿರೋದು. ಆದರೆ ಅವನನ್ನು ವಿದ್ಧವತ್ತು ಮುಗ್ಧವತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ ಮಾತ್ರಕ್ಕೆ ನೀವೇನು ಹೇಳ್ತೀರಾ ಅದು ತೋರಿಕೆಗೆ ಅಂತೇಳಿ. ಅದು ಯಾಕಾಗಬೇಕು? ಪ್ರತ್ಯಕ್ಷ ನೋಡಿರೋದ್ರಿಂದ ಅದು ಹಾಗೇ ಸತ್ಯ ಆಗಬೇಕಲ್ಲ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ದಿವ್ಯ ದೃಷ್ಟಿಯಿಂದ ನೋಡಿದಾನೆ ಅರ್ಜುನ. ಆದ್ದರಿಂದ ಈ ಪ್ರತ್ಯಕ್ಷ ನೋಡೋಕ್ಕಿಂತಲೂ ಕೂಡ ದಿವ್ಯ ದೃಷ್ಟಿಯಿಂದ ನೋಡಿರ್ತಕ್ಕಂಥದ್ದು ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ದಿವ್ಯ ದೃಷ್ಟಿಯಿಂದ ಅರ್ಜುನ ನೋಡಿದ್ದಾನೆ, ಅದರಿಂದಾಗಿ ಕೃಷ್ಣ ಪರಮಾತ್ಮನ ಶರೀರದಲ್ಲಿ ಛೇದಭೇದಾದಿಗಳು ಇಲ್ಲ. ಇತಿ ಶಂಕಾ ಪರಿಹೃತ. ಉಕ್ತರೀತ್ಯ ವೇದಾದ್ಯಭಾವಸ್ಯ ತತೋಪಿ ಪ್ರಬಲ ಪಾರ್ಥ ಪ್ರತ್ಯಕ್ಷ ಸಿದ್ಧತ್ವ. ಯಾಕೆ? ಒಂದು ಪ್ರತ್ಯಕ್ಷ ಇನ್ನೊಂದು ಪ್ರತ್ಯಕ್ಷ, ಆದರೆ ಎರಡು ಪ್ರತ್ಯಕ್ಷ ಆದಾಗ ಪ್ರಬಲ ಪ್ರತ್ಯಕ್ಷ ಯಾವುದೋ ಅದನ್ನು ನಾವು ಸತ್ಯ ಅಂತ ತಿಳ್ಕೊಳ್ಬೇಕು. ಈಗ ಚಂದ್ರ ಇಷ್ಟೇ ಕಾಣಿಸ್ತಾನೆ, ಇಲ್ಲಿರುವಂಥ ವಸ್ತು ಕೂಡ ಇಷ್ಟೇ ಕಾಣಿಸ್ತಾನೆ. ಹಾಗಾದರೆ ಚಂದ್ರನೂ ಅಷ್ಟೇ, ಈ ವಸ್ತುವು ಅಷ್ಟೇ, ಎರಡದ್ದು ಕೂಡ ಪರಿಮಾಣ ಒಂದೇ ಹೇಳಿಗೆ ಬರುತ್ತಾ? ಎರಡು ಪ್ರತ್ಯಕ್ಷವಾಗಿರ್ಬೋದು. ಆದರೆ ಎದುರುಗಡೆ ಇರತಕ್ಕಂಥ ಪ್ರಬಲ ಪ್ರತ್ಯಕ್ಷ ಅದು ದುರ್ಬಲ ಪ್ರತ್ಯಕ್ಷ. ಯಾಕೆ? ದೂರಸ್ಥತ್ವಾದಿ ದೋಷ ಇದೆ. ಅಂದರೆ ಚಂದ್ರನ ಪರಿಮಾಣ ಅಷ್ಟು ಅಂತ ಹೇಳಿಗೆ ಬರಲ್ಲ, ಆದರೆ ಎದುರುಗಡೆ ಇರತಕ್ಕಂಥ ವಸ್ತುವಿನ ಪರಿಮಾಣ ಅಷ್ಟು ಅಂತ ಹೇಳ್ಬೋದು. ಹೇಗೆ ಅಲ್ಲಿ ಪ್ರಾಬಲ್ಯ ದೌರ್ಬಲ್ಯ ಇದೆಯೋ ಹಾಗೆ ಇತರರೆಲ್ಲರೂ ನೋಡಿದ್ದು ಅದೆಲ್ಲ ದುರ್ಬಲವಾದ ಪ್ರತ್ಯಕ್ಷ. ಅರ್ಜುನ ನೋಡಿದ್ದಿದೆಯಲ್ಲ ಅದು ಪ್ರಬಲ ಪ್ರತ್ಯಕ್ಷ. ಅರ್ಜುನ ನೋಡಿದಂತಹ ರೂಪದಲ್ಲಿ ಛೇದಭೇದಾದಿಗಳಿಲ್ಲ, ದಿವ್ಯವಾದ ದೃಷ್ಟಿಯಿಂದ ಕಂಡದ್ದು. ಅದರಿಂದಾಗಿ ಅರ್ಜುನನ ಪ್ರತ್ಯಕ್ಷ ಪ್ರಬಲ, ಅದಕ್ಕೆ ಅನುಗುಣವಾಗಿ ಭಗವಂತನ ರೂಪವನ್ನು ತಿಳ್ಕೊಳ್ಬೇಕು. ಇತರರು ಕಂಡಿದ್ದಾರೆ ಅಂದರೆ ದುರ್ಬಲವಾದ ಪ್ರತ್ಯಕ್ಷ, ಅದನ್ನು ನಾವು ಸತ್ಯ ಅಂತ ಒಪ್ಪಬೇಕಾಗಿಲ್ಲ ಅಂತ ಹೇಳಿದಂತೆ ಆಯಿತು. ಅದನ್ನೇನು ಅಂತ ಹೇಳ್ತಾರೆ? ಉಕ್ತರೀತ್ಯ ವೇದಾದ್ಯಭಾವಸ್ಯ ತತೋಪಿ ಪ್ರಬಲ ಪಾರ್ಥ ಪ್ರತ್ಯಕ್ಷ ಸಿದ್ಧತ್ವ. ಭಗವಂತನಲ್ಲಿ ಛೇದಭೇದಾದಿಗಳಿಲ್ಲ ಅಂತ ಯಾರು ನೋಡಿದ್ದಾರೋ ಅದಕ್ಕಿಂತಲೂ ದಿವ್ಯ ದೃಷ್ಟಿ ರೂಪವಾದಂಥ ಪ್ರಬಲ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ಅತಯೇವ ಶಿತ ವಿಶಿಖಹತಃ ವಿಶೀರ್ಣದಂಶ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಇತ್ಯಾದಿ ವಾಕ್ಯಾನಿ ಮೋಹಕವಾಕ್ಯತೆಯ ಉಪೇಕ್ಷಣೀಯಾನಿ. ಅಲ್ಲಿ ಶಿತ ವಿಶಿಖಹತಃ ಅಂತ ಯಾವ ಕೃಷ್ಣ ಪರಮಾತ್ಮ ಇದ್ದಾನಲ್ಲ ಅವನು ಚೂಪಾದ
ಬಾಣಗಳಿಂದ ಹೊಡೆಯಲ್ಪಟ್ಟಿದ್ದಾನೆ ಅಂತ. ಶಿತ ಹರಿತವಾದದ್ದು, ವಿಶಿಕ ಹತಃ ಅಂತ, ಬಾಣಗಳಿಂದ ಹೊಡೆಯಲ್ಪಟ್ಟವನು ಅಂತ. ಹಾಗೆ ವಿಶೀರ್ಣದಂಶ ಕ್ಷತಜ ಪರಿಪ್ಲುತ ಆತತಾಯಿನಃ ಅಂತ. ಕೃಷ್ಣ ಪರಮಾತ್ಮ ಅವನು ವಿಶೀರ್ಣದಂಶ, ದಂಶ ಅಂದರೆ ಕವಚ, ಅದೆಲ್ಲ ಪುಡಿ ಪುಡಿಯಾಗಿ ಹೋಗಿದೆ. ವಿಶೀರ್ಣ ದಂಶ, ಕವಚ ಪುಡಿ ಪುಡಿ ಆಯಿತು ಅಂತಂದರೆ ಮುಂದೇನಾಗಬೇಕು? ಎದೆಗೆ ಬಾಣ ತಾಟಿ ಅದೇನಬೇಕು? ಕ್ಷತಜ ಪರಿಪ್ಲುತ ದೇಹ. ಭಗವಂತ ರಕ್ತಸಿಕ್ತವಾಗಿರ್ತಕ್ಕಂತಹ ಶರೀರವುಳ್ಳವನಾಗಿದ್ದಾನೆ ಅಂತ ಈ ರೀತಿಯಲ್ಲಿ ಮೇ ಆತತಾಯಿನಃ ಹೀಗೆ ಪರಮಾತ್ಮನನ್ನು ಏತಾದೃಶ ಬಾಣದಿಂದ ಹೊಡೆಯಲ್ಪಟ್ಟವನು, ಅದರಿಂದಾಗಿ ಅವನ ಕವಚ ಎಂಬತಕ್ಕಂಥದ್ದು ಭಿನ್ನವಾಗಿದೆ. ಆ ಪರಮಾತ್ಮನ ಶರೀರದಲ್ಲಿ ರಕ್ತ ಎಂಬತಕ್ಕಂಥದ್ದು ಸುರಿತಾ ಇದೆ ಎಂಬುದಾಗಿ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ವರ್ಣನೆ ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಇತ್ಯಾದಿ ವಾಕ್ಯಾನಿ ಮೋಹಕ ವಾಕ್ಯತೆಯ ಉಪೇಕ್ಷಣೀಯಾನಿ ಅಂತ. ಇದೆಲ್ಲ ಮೋಹಕ ವಾಕ್ಯ ಅಂತ ಇಟ್ಕೊಳ್ಬೇಕು ಅಂತ. ಹಾಗೆ ಶಿತ ವಿಶಿಕಹತ ಏನ ಸಹ ಅಂತ ಅಲ್ಲಿ ಶಿತವಿಶಿಕಾ ಹತಾಹ ಏನ, ಶಿತವಿಶಿಕಾ ಹತಾಹ ಯಾರಿಂದಾಗಿ ಯಾವ ಹರಿತವಾಗಿರ್ತಕ್ಕಂಥ ಬಾಣಗಳು ತುಂಡಾಗಿದ್ದಾವೆ. ಪರಮಾತ್ಮನೇ ಆ ಬಾಣಗಳನ್ನು ತುಂಡು ಮಾಡಿದ್ದಾನೆ ಹೊರತು ಪರಮಾತ್ಮನು ಬಾಣಗಳಿಂದ ಅವನ ಶರೀರದಲ್ಲಿ ಗಾಯ ಆಯಿತು ಅಂತ ಅರ್ಥ ಅಲ್ಲ, ಬಾಣದಿಂದ ಹೊಡೆಯಲ್ಪಟ್ಟವನು ಅಂತ ಅರ್ಥ ಅಲ್ಲ. ಶಿತವಾದ ಬಾಣದುಗಳಿಂದ ಬಾಣಗಳೇ ಪರಮಾತ್ಮನಿಂದ ಹೊಡೆಯಲ್ಪಟ್ಟಿದ್ದಾಳೆ. ಇಲ್ಲಿ ಎರಡನೇ ಅರ್ಥ ಮಾಡ್ಬೋದು. ಶಿತ ವಿಶಿಕ ಹತಃ, ಹರಿತವಾದ ಬಾಣದಿಂದ ಹೊಡೆಯಲ್ಪಟ್ಟವನು ಅಂತ ಒಂದರ್ಥ. ಹೊಡೆಯಲ್ಪಟ್ಟವನು ಯಾರು? ಪರಮಾತ್ಮ. ಹಾಗಾದ್ರೆ ಭಗವಂತನಿಗೆ ಗಾಯ ಆಯಿತು ಅಂತ ಹೇಳಬೇಕು ಅಲ್ಲ. ಶಿತ ವಿಶಿಕಾ ಹತಾಹ ಏನ, ಹರಿತವಾದ ಬಾಣಗಳೇ ತುಂಡು ಮಾಡಲ್ಪಟ್ಟಿದೆ. ಯಾರಿಂದ? ಪರಮಾತ್ಮನಿಂದ. ಹಾಗಾದರೆ ಪರಮಾತ್ಮನಿಗೆ ಬಾಣದಿಂದ ಗಾಯ ಆಗಲಿಲ್ಲ, ಬಾಣಗಳೇ ತುಂಡಾಗಿ ಹೋದವು ಅಂತ ಅರ್ಥ. ವಿನಿಷೇಧೇ ಪೃಥಗ್ಭಾವೇ ಇತಿ ವಚನಾತ್ ವಿಶೀರ್ಣ ಅಶೀರ್ಣ ದಂಶ. ಹಾಗೆ ವಿ ಎಂಬತಕ್ಕಂಥದ್ದು ನಿಷೇಧ ಎಂಬತಕ್ಕಂಥ ಅರ್ಥದಲ್ಲಿದೆ. ವಿ ಅಂತಂದರೆ ಪ್ರತ್ಯೇಕ ಎಂಬತಕ್ಕಂಥ ಅರ್ಥದಲ್ಲೂ ಇದೆ. ಅದರಿಂದ ಇಲ್ಲಿ ವಿಶೀರ್ಣ ದಂಶ ಅಂತಂದರೆ ವಿ ಅನ್ನೋದಕ್ಕೆ ನಿಷೇಧ ಅಂತ ಅರ್ಥ. ಶೀರ್ಣ ಅಂದರೆ ತುಂಡಾದದ್ದು, ವಿ ಅಂದರೆ ತುಂಡಾದದಕ್ಕೆ ನಿಷೇಧವನ್ನು ಮಾಡ್ತಕ್ಕಂಥದ್ದು. ತುಂಡಾದದ್ದನ್ನು ನಿಷೇಧ ಮಾಡೋದು ಅಂದರೆ ಏನರ್ಥ? ತುಂಡಾಗದೇ ಇರೋದು. ಹಾಗೆ ವಿಶೀರ್ಣ ದಂಶ ಅಂದರೆ ಏನರ್ಥ? ನಿನ್ನ ಕವಚ ಅದು ತುಂಡಾಗಲಿಲ್ಲ ಅಂತ ಅರ್ಥ. ಹಾಗಾದರೆ ಭೀಷ್ಮಾಚಾರ್ಯರ ಸ್ತೋತ್ರದ ಮುಖ್ಯ ಅರ್ಥ ಏನು? ನಿನ್ನಗೆ ಹೊಡೆದರೆ ನಿನ್ನ ದೇಹಕ್ಕೆ ತಾಗಿದ ಬಾಣಗಳೇ ತುಂಡಾಗಿ ಹೋದವು, ನಿನ್ನ ಕವಚ ಎಂಬತಕ್ಕಂಥದ್ದು ತುಂಡಾಗಲಿಲ್ಲ ಅಂತ ಅರ್ಥ, ಹೊರತು ತುಂಡಾಯಿತು ಅಂತ ಅರ್ಥ ಅಲ್ಲವೇ ಅಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ವಿಶೀರ್ಣ ಅನ್ನೋದಕ್ಕೆ ಅಶೀರ್ಣ, ತುಂಡಾಗದೇ ಇರತಕ್ಕಂಥ ದಂಶ ಅಂದರೆ ಕವಚ. ಯಸ್ಯ ಸಹ ಏತೇನ ವಿಭಿದ್ಯಮಾನತ್ವಚಿ ಇತ್ಯೇತತ್ ವ್ಯಾಖ್ಯಾತ ಪ್ರಾಯಂ. ಹಾಗೆ ಇನ್ನೊಂದು ವಾಕ್ಯ ಇದೆ, ವಿಭಿದ್ಯಮಾನತ್ವಚಿ, ಚರ್ಮಗಳೆಲ್ಲ ತುಂಡಾಗೋಯ್ತು ಅಂತ. ಭಿದ್ಯಮಾನ, ವಿಭಿದ್ಯ ವಿಶೇಷವಾಗಿ ಬಿದೆ ಅಲ್ಲ, ವಿಭಿದ್ಯಮಾನ ಅಂತಂದರೆ ತುಂಡಾಗದೇ ಇರತಕ್ಕಂತಹ ಅಂತ ಅರ್ಥ. ವೀನದು ನಿಷೇಧಾರ್ಥ, ಅದರಿಂದಾಗಿ ತುಂಡಾಗದೇ ಇರತಕ್ಕಂಥ ಚರ್ಮವುಳ್ಳವನು ಅಂತ ಅರ್ಥ. ಕ್ಷತಜ ಪರಿಪ್ಲುತಃ ಉಭಯ ಪಾರ್ಶ್ವೇ ಶರತಾಡಿತ ಭಟಾಂಗಸ್ರವತ್ ಕ್ಷಜದ ಬಿಂದುಭಿಃ ಪರಿಪ್ಲುತಃ ಇತ್ಯನುಕೂಲಾರ್ಥತೆಯ ಸಂಗ್ರಹ್ಯ. ಭಗವಂತನ ಶರೀರ ರಕ್ತ ಆಗಿತ್ತಲ್ಲ, ಕ್ಷತಜ ಪರಿಪ್ಲುತ, ದೇಹದಲ್ಲಿ ರಕ್ತ ಅಂತಂದರೆ ಅಕ್ಕಪಕ್ಕದಲ್ಲಿರುವವರ ಶರೀರದ ಮೇಲೆ ಬಾಣ ಬೀಳ್ತಿತ್ತು. ಬಾಣ ಬಿದ್ದಾಗ ಶರೀರದಿಂದ ರಕ್ತ ಚಿಮ್ತಿತ್ತು, ಅದು ಭಗವಂತನ ಶರೀರಕ್ಕೆ ಬಿದ್ದಿತ್ತು. ಆದ್ದರಿಂದಾಗಿ ಭಗವಂತನ ಶರೀರ ರಕ್ತಸಿಕ್ತವಾಗಿತ್ತೇ ವಿನಃ ಭಗವಂತನ ಶರೀರದ ಗಾಯ ಆದದ್ದಲ್ಲ, ಭಗವಂತನ ಶರೀರ ಗಾಯ ಆಗಿ ರಕ್ತ ಬಂದದ್ದಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಕ್ಷತಜ ಪರಿಪ್ಲುತ, ಹೇಗೆ ಉಭಯ ಪಾರ್ಶ್ವೆ ಎರಡೂ ಪಕ್ಕದಲ್ಲಿ ಶರತಾಡಿತ ಭಟಾಂಗಸ್ರವತ್, ಶರದಿಂದ ಹೊಡೆಯಲ್ಪಟ್ಟಂಥ ಸೈನಿಕರ ಶರೀರದಿಂದ ಹರಿಯುವಂತಹ ಕ್ಷತಜ ಬಿಂದುವಿಹಿ,
ರಕ್ತದ ಕಣಗಳಿಂದ ಪರಿಪ್ಲುತ. ಭಗವಂತನ ಶರೀರ ಅದು ಲಿಪ್ತವಾಗಿತ್ತು ಅಂತ ಅರ್ಥ ಮಾಡಬೇಕು ಹೊರತು ಭಗವಂತನ ಶರೀರದಿಂದಲೇ ಬಂದಂತಹ ರಕ್ತ ಅಲ್ಲ. ಯಾರಿಗೂ ಆಕ್ಸಿಡೆಂಟ್ ಆಯಿತು, ಅವ್ರನ್ನ ಆಟೋದಲ್ಲಿ ಕುಡಿಸ್ತಾ ಇದ್ದಾನೆ, ಇವನ ಶರೀರ ಎಲ್ಲ ರಕ್ತ ಆಯಿತು, ನಿಂಗೇನಾಗಿದೆ ನೋಡ್ಕೋ ಅಲ್ಲ, ಅವನ ರಕ್ತ ನನಗೆ ಬಟ್ಟೆಗಾಗಿದಷ್ಟೇ ಹೊರತು ನನಗೇನಾಗಿಲ್ಲ ಅಂದ ಹಾಗೆ ಭಗವಂತನು ಕೂಡ ಸಾರಥಿ ಆದ್ದರಿಂದ ರಥ ಮುನ್ನಡೆಸ್ಕೊಂಡು ಹೋಗುತ್ತಾ ಇದ್ದಾನೆ. ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಸೈನಿಕರ ಶರೀರದ ಮೇಲೆ ಶತ್ರುಗಳು ಬಿಟ್ಟಂಥ ಬಾಣ ಬೀಳ್ತಾ ಇದೆ, ಅದರಿಂದ ಅವರ ಶರೀರದಲ್ಲಿ ರಕ್ತ ಬರ್ತಾ ಇದೆ, ಆ ರಕ್ತ ಬಿಂದು ಪರಮಾತ್ಮನ ಶರೀರದಲ್ಲಿ ಬೀಳ್ತಾ ಇದೆ. ಆದ್ದರಿಂದ ಭಗವಂತ ಕ್ಷತಜ ಪರಿಪ್ಲುತನಾಗಿದ್ದಾನೆ ಹೊರತು ಅವನ ಶರೀರದಿಂದಲೇ ರಕ್ತ ಬಂದಿದ್ದಲ್ಲ. ಈ ರೀತಿಯಲ್ಲಿ ಕ್ಷತ ಅಂದರೆ ಗಾಯ, ಗಾಯದಿಂದ ಬರೋದೇನು, ಗಾಯದಿಂದ ಹುಟ್ಟೋದು ರಕ್ತ. ಅದು ಹಾಗೆ ಅಲ್ಲಿಯೂ ಕೂಡ ಭಗವಂತ ತತ್ಕಾಲದಲ್ಲಿ ರಕ್ತವೃದ್ಧಿಂ ಪ್ರದರ್ಶಯಾಮಾಸ ತೋರಿಸ್ದ ಅಷ್ಟೇ ಭಗವಂತ. ಅದು ರಕ್ತ ಎಷ್ಟು ಗೊತ್ತಾ, ಆ ಹಸು ಹೋಗಿ ಮತ್ತೆ ಆ ರಾಜನ ಸೇವಕರನ್ನ ಕರ್ಕೊಂಬಂದು ತೋರಿಸೋಷ್ಟು ಕಾಲ ಅದು ಚಿಂತನೆ ಇತ್ತು. ಯಾರಿಗಾರು ಹಂಗಿರುತ್ತಾ, ಕಾರಂಜಿ ಥರ ಅಲ್ಲ, ಇನ್ನೂ ಸುರಿತಾನೆ ಇತ್ತು. ಆ ವ್ಯಕ್ತಿಗಳು ಬಂದು ನೋಡೋ ತನಕ ಹಸು ಅಲ್ಲಿ ಹೋಗಬೇಕು, ಅದು ಆ ಅರಮನೆಯಲ್ಲೆಲ್ಲ ಹೊರಳಾಡಿ ಶಬ್ದ ಮಾಡಬೇಕು, ರಾಜ ಏನೋ ಆಗಿದೆ ಅಂತೇಳಿ ಹೇಳಿ ಸೇವಕರನ್ನ ಕಳಿಸ್ಬೇಕು, ಆ ಸೇವಕ ಬಂದು ಮೇಲೆ ಹತ್ತು ಬಂದು ನೋಡಬೇಕು. ಅಲ್ಲಿ ತನಕ ಆ ರಕ್ತ ಹಾಗೆಯೇ ಇತ್ತು, ಅದು ತೋರಿಸಿದ್ದಷ್ಟೆ. ವಿವಿಧ್ಯಮಾನತ್ವಚಿ ವಿಲಸತ್ಕವಚ ಇತ್ಯನಯೋ ವಿರೋಧಾಭಾಸಾತ್ ಚ ಅಸ್ಮದುಕ್ತ ಏವಾರ್ಥ. ನೋಡಿ, ವಿವಿಧ್ಯಮಾನತ್ವಚಿ ಅಂತಿದೆ, ಆಮೇಲೆ ವಿಲಸತ್ ಕವಚ ಅಂತಿದೆ. ವಿವಿಧ್ಯಮಾನತ್ವಚಿ ಅಂತಂದರೆ ಅವನ ಶರೀರ ಎಂಬತಕ್ಕಂಥದ್ದು ಭಿದ್ಯಮಾನ, ಅದು ತುಂಡಾಗಿದೆ ಅಂತ. ಹಾಗಾದರೆ ನೀವು ಮೊದಲು ಭಗವಂತನ ಕವಚ ತುಂಡಾಗಿ ಅವನ ಶರೀರ ಭಿನ್ನವಾಗಿದೆ ಅಂತ ಹೇಳಬೇಕು. ವಿಲಸತ್ ಕವಚ ಅಂತಿದೆ, ಅವನ ಕವಚ ಎಂಬತಕ್ಕಂಥದ್ದು ಹೊಳಿತಾ ಇದೆ ಅಂತ. ವಿಲಸತ್ ಕವಚ ಇದ್ದರೆ ವಿವಿಧ್ಯಮಾನತ್ವಕ್ಕಾಗಲ್ಲ, ವಿಭಿದ್ಯಮಾನತ್ವಕ್ಕಾದರೆ ವಿಲಸತ್ ಕವಚ ಆಗಲ್ಲ. ಹಾಗಾದ್ರೆ ಇದೆರಡನ್ನೂ ಕೂಡಿಸ್ಬೇಕು. ಅದಕ್ಕೇನು ಮಾಡಬೇಕು, ವಿಭಿದ್ಯಮಾನ ಅಂದರೆ ವಿದ್ಯಮಾನವಾಗದೇ ಇರತಕ್ಕಂತಹ ತ್ವಚಿ. ಭಗವಂತನಿಗೆ ಯಾರು ಎಷ್ಟು ಬಾಣ ಪ್ರಯೋಗ ಮಾಡಿದ್ರೂ ಛೇದ ಭೇದ ಆಗದೇ ಇರತಕ್ಕಂಥ ಚರ್ಮವುಳ್ಳವನು ವಿಲಸತ್ ಕವಚ ಅಂತ ಹೇಳ್ತಾರೆ. ಈ ರೀತಿಯಾಗಿ ವಿರೋಧ ಬರುತ್ತೆ. ಆದ್ದರಿಂದಲೂ ಕೂಡ ನಾವು ಹೇಳಿದಂತಹ ಈ ವಿ ಅನ್ನೋದಕ್ಕೆ ವಿರುದ್ಧವಾದ ಅರ್ಥವನ್ನು, ನಿಷೇಧಾರ್ಥವನ್ನು ಇಟ್ಕೊಂಡು ಶ್ಲೋಕವನ್ನು ಕೂಡಿಸಬೇಕು. ಆದ್ದರಿಂದ ಭಗವಂತನಿಗೆ ಛೇದ ಭೇದಾದಿಗಳು ಇಲ್ಲವೇ ಇಲ್ಲ. ಪಿಶಾಚಾವಿಷ್ಟದೇಹೇಪಿ ಪ್ರಾಯಶ್ಛೇದೋ ನ ದೃಶ್ಯತೆ ಮಂತ್ರೇಣ ಕುಂಠಿತಾಧಾರ ನ ಚಿನತ್ತಿ ನರಾಂ ಹೀಯತೆ ಹರೇಶ್ಛೇದಶ್ರುತಿ ಪ್ರೋಕ್ತ ಸಾರ್ವಜ್ಞಚ್ಛೇದ ಏವ ತತ್. ಹೇಳ್ತಾರೆ, ಭಗವಂತನಿಗೆ ಛೇದ ಭೇದಾದಿಗಳಿಲ್ಲ. ಅಲ್ಪ ಸಾಮರ್ಥ್ಯ ಇರತಕ್ಕಂಥವುಗಳು ಪಿಶಾಚಾದಿಗಳು. ಆ ಪಿಶಾಚಿ ಯಾವ ಶರೀರದಲ್ಲಿ ಪ್ರವಿಷ್ಟವಾಗಿರುತ್ತೋ, ಯಾರಿಗೆ ಪ್ರವೇಶ ಆ ಪಿಶಾಚಿ ಆವೇಶ ಆಗಿರುತ್ತೆ, ಆ ಶರೀರಕ್ಕೆ ಹೊಡೆದ್ರೆ ಬಡಿದ್ರೆ ಏನೂ ಆಗಲ್ಲ. ಪಿಶಾಚಿಯ ಆವೇಶ ಇಲ್ಲದೆ ಇದ್ದಾಗ ಹೊಡೆದ್ರೆ ಬಡಿದ್ರೆ ಅವನಿಗೆ ಗಾಯ ಆಗುತ್ತೆ, ರಕ್ತ ಎಲ್ಲ ಆಗುತ್ತೆ. ಅದೇ ಪಿಶಾಚಿ ಆವೇಶ ಆಗಿದೆ ಅಂತಂದರೆ ಹೊಡಿರಿ ಬಡಿರಿ ಏನೂ ಆಗಲ್ಲ. ಎಷ್ಟು ಹೊಡೆದ್ರೂ ಕೂಡ ನಂಗೆ ಹೊಡೆದ್ರ ಅಂತಾನೆ, ಅವನಿಗೆ ನೋವೇ ಆಗಲ್ಲ. ಮತ್ತು ಹೊಡೆದದ್ರಿಂದ ಏನು ರಕ್ತಾದಿಗಳು ಬರಬೇಕಲ್ಲ, ಅದು ಬರೋದಿಲ್ಲ. ಇಂಥದ್ದು ಪಿಶಾಚಾವಿಷ್ಟವಾಗಿರ್ತಕ್ಕಂತಹ ದೇಹದಲ್ಲಿಯೇ ಛೇದ ಭೇದಾದಿಗಳಿಲ್ಲ ಅಂತಂದರೆ ಸರ್ವಸಮರ್ಥ. ಪಿಶಾಚಿ ಯಾವುದೋ ಕ್ಷುದ್ರ ಜೀವ, ಅದು ಆ ಕ್ಷುದ್ರ ಜೀವಕ್ಕೇನೆ ಇಂತಹ ಶಕ್ತಿ ಇದೆ ಅಂತಾದರೆ ಭಗವಂತ ಸರ್ವೋತ್ತಮನಾಗಿರ್ತಕ್ಕಂಥವನು, ಅವನ ಶರೀರಕ್ಕೆ ಛೇದ ಭೇದಾದಿಗಳಿಲ್ಲ ಅಂತ ಏನು ಹೇಳಬೇಕು? ಅಥವಾ ಮಂತ್ರೇಣ ಕುಂಠಿತಾಧಾರ ನ ಚಿನತ್ತಿ ನರಾಂ ಹಿಯತ್. ಯಾರು
ಸ್ತಂಭನ ಮಂತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೋ ಅಂತಹ ಸ್ತಂಭನ ಮಂತ್ರಶಕ್ತಿ ಇದ್ದಾಗ ಏನಾಗಲ್ಲ, ಛೇದಭೇದಾದಿಗಳಾಗೋದಿಲ್ಲ. ಮಂತ್ರಶಕ್ತಿಯಿಂದಲೂ ಕೂಡ ಅಗ್ನಿಸ್ತಂಭನಾದಿಗಳ ಮಂತ್ರ ಇದ್ದಾಗ ಅಗ್ನಿಯಲ್ಲಿ ಬಿದ್ದಾಗ ಮೈ ಸುಡಲ್ಲ. ಹಾಗಾದರೆ ಆ ಸ್ತಂಭನ ಅಥವಾ ಮಂತ್ರ, ಆ ಮಂತ್ರಾದಿಗಳಿಂದ ಯಾರು ಯುಕ್ತರಾಗಿದ್ದಾರೋ, ಅಂಥ ಶಕ್ತಿಯನ್ನು ಪಡೆದಿದ್ದಾರೋ ಅಂಥವರಿಗೇನೇ ಛೇದಭೇದ ಇಲ್ಲ ಅಂತಿರಬೇಕಾದರೆ ಪರಮಾತ್ಮನಿಗೆ ಸರ್ವಥಾ ಸರ್ವಶಕ್ತನಾದ್ದರಿಂದ ಅವನಲ್ಲಿ ಛೇದಭೇದಾದಿಗಳಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ವೇಳೆ ಭಗವಂತನಿಗೂ ಕೂಡ ಛೇದ ಇದೆ, ಭೇದ ಇದೆ ಅಂತ ಒಪ್ತೀರಾ ಅಂತಂದರೆ ಭಗವಂತನ ಸಾರ್ವಜ್ಞಚ್ಛೇದ ಏವ ಅಂತ. ಪರಮಾತ್ಮನು ಸರ್ವಜ್ಞನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ ಎಂಬತಕ್ಕಂಥದ್ದನ್ನೇ ನೀವು ಇಲ್ಲ ನಾಶ ಮಾಡಿದಂತೆ ಆಯಿತು. ಭಗವಂತನ ಶರೀರದ ಛೇದ ಅಲ್ಲ, ಭಗವಂತನ ಸರ್ವಜ್ಞತ್ವ, ಭಗವಂತನ ಸರ್ವಶಕ್ತತ್ವ ಇದನ್ನು ನೀವು ಛೇದ ಮಾಡದಂತೆ ಆಗುತ್ತಾ ಇದೆ ಅಂತ. ಅರ್ಥಾತ್ ಇದೆಲ್ಲವೂ ಕೂಡ ಶ್ರುತಿಸಿದ್ಧವಾದದ್ದು. ಪರಮಾತ್ಮನಲ್ಲಿ ಯಸ್ಸರ್ವಜ್ಞ ಸಸರ್ವವಿತ್ ವಿಚಿತ್ರಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾ ಚ ಅಂತ ಇದೆಲ್ಲವೂ ಕೂಡ ವೇದಶಾಸ್ತ್ರಗಳಿಂದ ಸಿದ್ಧವಾಗಿರ್ತಕ್ಕಂಥದ್ದು. ಇಂತಹ ಶ್ರುತಿಪ್ರೋಕ್ತ ಶ್ರುತಿಸಿದ್ಧವಾಗಿರ್ತಕ್ಕಂತಹ ಸರ್ವಜ್ಞತ್ವ, ಸರ್ವಶಕ್ತಿ ಇದನ್ನು ನೀವು ಛೇದ ಮಾಡ್ತಾ ಇದ್ದೀರಾ. ಆದ್ದರಿಂದ ನಿಮಗೆ ಶ್ರುತಿ ವಿರೋಧ ಬರುತ್ತೆ. ಭಗವಂತನಲ್ಲಿ ಛೇದಭೇದಾದಿಗಳನ್ನು ಸರ್ವಥಾ ಒಪ್ಪಬಾರದು. ಪಿಶಾಚಾವಿಷ್ಟದೇಹೇಪಿ, ಪಿಶಾಚಿಯ ಆವೇಶಕ್ಕೆ ಒಳಗಾಗಿರ್ತಕ್ಕಂಥ ಶರೀರದಲ್ಲಿಯೂ ಪ್ರಾಯ ಬಹಳ ಹೆಚ್ಚಾಗಿ ಛೇದವು ನ ದೃಶ್ಯತೆ ಕಂಡುಬರುವುದಿಲ್ಲ. ಮಂತ್ರೇಣ ಸ್ತಂಭನ ಮಂತ್ರದಿಂದ ಕುಂಠಿತ ತಡೆಯಲ್ಪಟ್ಟಂತಹ ಧಾರ ಖಡ್ಗದ ತುದಿ ಎಂಬತಕ್ಕಂಥದ್ದು ಮನುಷ್ಯಾನ್ ನರಾನ್ ಮನುಷ್ಯರನ್ನು ನಚಿನತ್ತಿ ತುಂಡು ಮಾಡುವುದಿಲ್ಲ. ತತ್ ಆದ್ದರಿಂದ ಹರೇಹಿ ಸರ್ವಶಕ್ತನಾದ ಪರಮಾತ್ಮನ ಛೇದಭೇದಾದಿಗಳಿದೆ ಅಂತ ಹೇಳಿದ್ರೆ ಅದು ಶ್ರುತಿಪ್ರೋಕ್ತ ಸಾರ್ವಜ್ಞಚ್ಛೇದ. ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಮೊದಲಾದವುಗಳ ನಾಶವೇ ಆಗುತ್ತದೆ, ಛೇದವೇ ಆಗುತ್ತದೆ. ಪಿಶಾಚಾವಿಷ್ಟದೇಹೇಪಿ, ಪಿಶಾಚಿಯ ಆವೇಶಕ್ಕೆ ಒಳಗಾದ ಶರೀರದಲ್ಲಿಯೂ ಪ್ರಾಯ ಹೆಚ್ಚಾಗಿ ಛೇದವು ನ ದೃಶ್ಯತೆ ಕಂಡುಬರುವುದಿಲ್ಲ. ಮಂತ್ರೇಣ ಸ್ತಂಭನ ಮಂತ್ರದಿಂದ ಕುಂಠಿತ ತಡೆಯಲ್ಪಟ್ಟಂತಹ ಧಾರಾ ಕತ್ತಿಯ ಚೂಪಾದ ಭಾಗವು ನರಾನ್ ಮನುಷ್ಯರನ್ನು ನಚಿನತ್ತಿ ತುಂಡು ಮಾಡುವುದಿಲ್ಲ. ತತ್ ಆದ್ದರಿಂದ ಹರೇಹೇ ಸರ್ವಶಕ್ತನಾದಂತಹ ಪರಮಾತ್ಮನ ಛೇದ, ಅವನಿಗೆ ಗಾಯ ಇದೆ ಎಂಬತಕ್ಕ ಹೇಳುವಿಕೆಯು ಶ್ರುತಿಪ್ರೋಕ್ತ ಸಾರ್ವಜ್ಞಚ್ಛೇದ ಏವ. ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಸರ್ವಜ್ಞತ್ವ, ಸರ್ವಶಕ್ತಿ ಮೊದಲಾದವುಗಳ ಛೇದವೇ ಆಗುತ್ತದೆ. ಛೇದಭೇದಾದ್ಯಭಾವೇ ಯುಕ್ತ್ಯಂತರಮಪ್ಯಾಹ. ಭಗವಂತನಿಗೆ ಛೇದ ಇಲ್ಲ, ಭೇದ ಇಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಪಿಶಾಚ ಇದು ಯತ್ ಯಸ್ಮಾತ್ ಮಂತ್ರೇಣ ಸ್ತಂಭನ ಮಂತ್ರೇಣ. ಯತ್ ಅಂದರೆ ಯಸ್ಮಾತ್ ಅಂತತ್ರ, ಅಲ್ಲಿ ಮಂತ್ರೇಣ ಕುಂಠಿತಾಧಾರ ನ ಚಿನತ್ತಿ ನರಾನ್ಹಿ ಯತ್ ಅಂತಿದೆ. ಯತ್ ಅಂದರೆ ಯಸ್ಮಾತ್ ಅಂತ ಅರ್ಥ. ಆಮೇಲೆ ಧಾರಾ ಕುಂಠಿತ, ಆ ಕತ್ತಿ ಹರಿತವಾಗಿರುತ್ತಲ್ಲ ಅದು ಮೊಂಡಾಯಿತು. ಯಾಕೆ ಮೊಂಡಾಯಿತು? ಅದಕ್ಕೆ ಸ್ತಂಭನ ಮಂತ್ರೇಣ ಅಂತ. ಸ್ತಂಭನ ಮಂತ್ರಣದಿಂದ ಆ ಕತ್ತಿ ಎಂಬತಕ್ಕಂಥ ಚೂಪಾಗಿದ್ದರೂ ಕೂಡ ಅದು ತುಂಡು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿಲ್ಲ. ಕತ್ತಿ ಇದೆ, ಸ್ತಂಭನ ಮಂತ್ರದಿಂದ ಅಭಿಮಂತ್ರಿಸಿ ಕತ್ತಿಯಿಂದ ಹೊಡೆದ್ರೆ ಅಲ್ಲಿಗೆ ತುಂಡೇ ಆಗಲ್ಲ. ಅಂದರೆ ಚೂಪಾದದ್ದನ್ನು ಕೂಡ ಅದು ಚೂಪಾಗದೇ ಇರುವಂತೆ ಮಾಡಲಿಕ್ಕೆ ಬರುತ್ತದೆ. ಅದನ್ನು ಹೇಳ್ತಾ ಇದ್ದಾರೆ. ಮಂತ್ರೇಣ ಅಂದರೆ ಸ್ತಂಭನ ಮಂತ್ರೇಣ. ಧಾರ ಅಂದ್ರೇನು? ಅಸಿಧಾರ. ಅಸಿಧಾರ ಅಂದರೆ ಕತ್ತಿಯ ಚೂಪಾಗಿರ್ತಕ್ಕ ಹರಿತವಾದ ಭಾಗ, ಅದನ್ನು ಧಾರ ಅಂತ ಕರೀತಾರೆ. ಕ್ಷುರಸ್ಯ ಧಾರಾ ನಿಶಿತ ಅಂತ ಕಠೋಪನಿಷತ್ತಿನಲ್ಲಿ. ಕ್ಷುರಸ್ಯ ಧಾರ ನಿಶಿತ ಅಂತ, ಅದು ಅಗಲು ತುದಿ ಭಾಗ. ನರಾನ್ ನಚಿನತ್, ಮಂತ್ರದಿಂದ ಕುಂಠಿತವಾದ ತುದಿ ಭಾಗ ಇರತಕ್ಕಂಥ ಕತ್ತಿ ಮನುಷ್ಯರನ್ನು ತುಂಡು ಮಾಡುವುದಿಲ್ಲ. ಹಿ ಇತ್ಯನೇನ ಲೋಕಪ್ರಸಿದ್ಧಿಂ ಸೂಚಯಿತು.
ಇದೆಲ್ಲ ಲೋಕದಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು. ತಸ್ಮಾತ್ ಕಾರಣಾತ್, ಆದ್ದರಿಂದ ಹರೇಃ ಛೇದ ಶಸ್ತ್ರಾದಿನ, ಶಸ್ತ್ರದಿಂದ ಭಗವಂತನಿಗೆ ಛೇದ ಆಯಿತು ಅಂತಂದರೆ ಇದು ಶಾಸ್ತ್ರಚ್ಛೇದ ಆಯಿತು, ಶಸ್ತ್ರಚ್ಛೇದ ಅಲ್ಲ. ಶಸ್ತ್ರದಿಂದ ಭಗವಂತನಿಗೆ ಛೇದ ಅಲ್ಲ, ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ನೀವು ಛೇದ ಮಾಡದಂತೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಪ್ರೋಕ್ತಂ ಯತ್ ಸರ್ವಜ್ಞಂ, ಪರಮಾತ್ಮನಿಗೆ ಶ್ರುತಿ ಯತ್ ಸರ್ವಜ್ಞ ಸ ಸರ್ವವಿತ್ ಎಂಬುದಾಗಿ ಸರ್ವಜ್ಞ ಎಂಬುದಾಗಿ ಹೇಳ್ತಾ ಇದೆ. ತಸ್ಯ ಛೇದ ಏವ, ಆ ಭಗವಂತನ ಸರ್ವಜ್ಞತ್ವಾದಿಗಳನ್ನು ನಾಶ ಮಾಡದಂತೆ ಆಯಿತು. ಇಲ್ಲ, ಅಲ್ಪಜ್ಞೋಪಿ ಪಿಶಾಚಾದಿ ಶಕ್ತಿವಿಶೇಷಾಭಿಜ್ಞತೆಯ ಮಂತ್ರವಿಶೇಷಾಭಿಜ್ಞತೆಯ ವಾ ಪರಾಂಗಮಪಿ ಚೇತ್ತು ನ ಮುಂಚತಿ. ಈ ಪಿಶಾಚಾದಿಗಳಿದೆಯಲ್ಲ ಅದಕ್ಕೆಲ್ಲ ಅಲ್ಪಜ್ಞಾನ ಇರೋದು, ಸರ್ವಜ್ಞರಲ್ಲ. ಅದು ಪಿಶಾಚಿಗಳೆಲ್ಲ ಅಲ್ಪಜ್ಞೋಪಿ, ಅಲ್ಪವಾದಂತಹ ಜ್ಞಾನವುಳ್ಳದಾದರೂ ಕೂಡ ಪಿಶಾಚಾದಿಗಳು ಶಕ್ತಿ ವಿಶೇಷಾಭಿಜ್ಞತೆ, ಯಾವುದೋ ಒಂದು ಶಕ್ತಿ ವಿಶೇಷ ಅವುಗಳಿಗೆ ಗೊತ್ತಿದೆ. ಆದ್ದರಿಂದಾಗಿ ಅಥವಾ ಮಂತ್ರ ವಿಶೇಷಾಭಿಜ್ಞತೆಯ, ಮಂತ್ರ ವಿಶೇಷವನ್ನು ತಿಳಿದಿದ್ದಾವೆ. ಆದ್ದರಿಂದಾಗಿ ಪರಾಂಗಮಪಿ ಚೇತ್ತುಂ ನ ಮುಂಚತಿ, ಇನ್ನೊಬ್ಬರ ಶರೀರವನ್ನೇ ತುಂಡು ಮಾಡಲಿಕ್ಕೆ ಬಿಡಲ್ಲ. ಪಿಶಾಚಿ ಇನ್ನೊಂದು ಶರೀರದಲ್ಲಿ ಆವಿಷ್ಟವಾಗಿರುತ್ತೆ. ಪಿಶಾಚಿಯ ಆವೇಶ ಯಾವ ಶರೀರಕ್ಕೆವಾಗಿದೆಯೋ ಆ ಶರೀರಕ್ಕೆ ಛೇದಭೇದ ಆಗಲ್ಲ. ಯಾಕೆ? ಆ ಶರೀರದಲ್ಲಿ ಆವಿಷ್ಟವಾಗಿರ್ತಕ್ಕಂಥ ಪಿಶಾಚಿಗೆ ಈ ಮಂತ್ರಶಕ್ತಿ ಎಂಬತಕ್ಕಂಥದ್ದಿದೆ, ಅಥವಾ ಅದಕ್ಕೆ ಶಕ್ತಿ ವಿಶೇಷ ಎಂಬತಕ್ಕಂಥದ್ದಿದೆ. ಮಂತ್ರವಿಶೇಷ ಶಕ್ತಿ ವಿಶೇಷದಿಂದಾಗಿ ಆ ಶರೀರವನ್ನು ತುಂಡು ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಿರಬೇಕಾದ್ರೆ ಹರೇಹೇ ಸ್ವಾಂಗಸ್ಯೈವ ಛೇದೆ, ಪರಮಾತ್ಮನ ಶರೀರವೇ ಈಗ ತುಂಡಾಗಬೇಕು. ಅಲ್ಲಿ ಆವಿಷ್ಟವಾದ ಶರೀರ, ಇಲ್ಲಿ ಪರಮಾತ್ಮನ ಶರೀರವೇ ತುಂಡಾಗಬೇಕು. ಹಾಗಿರಬೇಕಾದ್ರೆ ಪಿಶಾಚಾದಿತಃ ಅಪಿ ಅಕುಶಲತ್ವ ಪ್ರಸಂಗೇನ, ಭಗವಂತ ಪಿಶಾಚಿಗಳಿಗಿಂತಲೂ ಕೂಡ ತುಂಬ ಅಧಮ ಅಂತ ಆಗ್ತಿತ್ತು. ಪಿಶಾಚಾದಿತಃ ಅಪಿ ಅಕುಶಲತ್ವ, ಅಷ್ಟೂ ಭಗವಂತನಿಗೆ ಸಾಮರ್ಥ್ಯ ಇಲ್ಲ, ಪಿಶಾಚಿಗಳಷ್ಟು ಕೂಡ ಭಗವಂತನಲ್ಲಿ ಶಕ್ತಿ ಇಲ್ಲ, ಜ್ಞಾನ ಇಲ್ಲ ಅಂತ ಆಗ್ತಿತ್ತು. ಅದರಿಂದ ಕಥಂನ ಸಾರ್ವಜ್ಞಚ್ಛೇದ, ಹಾಗಾದರೆ ಪರಮಾತ್ಮನು ಸರ್ವಜ್ಞನ ಅಲ್ಲ ಅಂತ ಹೇಳಿದಂತೆ ಯಾಕೆ ಆಗ್ತಿರಲಿಲ್ಲ? ಪರಮಾತ್ಮನ ಸಾರ್ವಜ್ಞಚ್ಛೇದ ಆಗಿಯೇ ಆಗ್ತಿತ್ತು. ಬ್ರಹ್ಮಾಂಡ ಖರ್ಪರಚ್ಛೇದೆ ಯನ್ನಖಾಗ್ರಚ್ಛಿದಾಪಿನ ಕೋ ಯುಕ್ತಿಮಾನ್ಸ್ತಸ್ಯ ವಿಷ್ಣೋಃ ಛೇದಂ ಸಂಭಾವಯೇಚ್ಛರೈಃ. ಇನ್ನೊಂದು ಯುಕ್ತಿಯನ್ನು ಹೇಳ್ತಾರೆ, ಭಗವಂತನ ಶರೀರಕ್ಕೆ ಛೇದಭೇದ ಇಲ್ಲ ಅಂತ. ಹಿಂದೆ ಹೇಳಿದ್ರಲ್ಲ, ಭಗವಂತನು ತ್ರಿವಿಕ್ರಮ ರೂಪವನ್ನು ಸ್ವೀಕಾರ ಮಾಡಿದಾಗ ಭಗವಂತನ ತ್ರಿವಿಕ್ರಮ ರೂಪದ ನಖ ಎಂಬತಕ್ಕಂಥದ್ದು ಬ್ರಹ್ಮಾಂಡ ಕಟಾಹಕ್ಕೆ ತಾಗಿತು. ಬ್ರಹ್ಮಾಂಡ ಕಟಾಹ ಭಿನ್ನ ಆಯಿತು. ಬ್ರಹ್ಮಾಂಡ ಕಟಾಹ ಅಷ್ಟೂ ಗಟ್ಟಿಯಾದದ್ದು, ಅಷ್ಟೂ ಗಟ್ಟಿಯಾದ ಬ್ರಹ್ಮಾಂಡ ಕಟಾಹ ತಾಗಿದರೂ ಕೂಡ ನಖಚ್ಛೇದ, ಉಗುರು ಕೂಡ ತುಂಡಾಗಲಿಲ್ಲ. ಬ್ರಹ್ಮಾಂಡ ಎಂಬತಕ್ಕಂತಹ ಗಟ್ಟಿಯಾಗಿರ್ತಕ್ಕಂತಹದ್ದು ಆ ಒಂದು ಪಾತ್ರೆ, ಅದರ ಭಾಗ ಪರಮಾತ್ಮನ ಕಾಲಿಗೆ ತಾಗಿದಾಗ ಉಗುರಿಗೂ ಕೂಡ ಛೇದ ಆಗಲಿಲ್ಲ ಅಂತಂದರೆ ಇವರು ಬಿಟ್ಟಂತಹ ಬಾಣದಿಂದ ಭಗವಂತನ ಶರೀರಕ್ಕೆ ಛೇದಭೇದ ಆಗುತ್ತೇನು? ಯಾಕಃ ಯುಕ್ತಿಮಾಂತಸ್ಯ ವಿಷ್ಣು ಛೇದಂ ಸಂಭಾವಯೇಚ್ಛರೈ. ಈ ಬಾಣದಿಂದ ಭಗವಂತನ ಶರೀರಕ್ಕೆ ಛೇದ ಆಯಿತು, ಭೇದ ಆಯಿತು ಅಂತ ಯಾರು ತಲೆ ಶರೀರವನ್ನು ಹೇಳ್ತಾರೆ ಅಂದರೆ ಯಾರಾದರೂ ಹೇಳ್ತಾರೆ ಅಂತಂದರೆ ಅವರು ವಿಚಾರ ಮಾಡುವವರೇ ಅಲ್ಲ, ವಿಚಾರವಂತರೇ ಅಲ್ಲ, ಅವರಿಗೆ ವಿವೇಕವೇ ಇಲ್ಲ ಅಂತ ಆಗಿಬಿಡುತ್ತೆ. ಅದರಿಂದ ಭಗವಂತನಿಗೆ ಛೇದಭೇದಾದಿಗಳು ಇಲ್ಲವೇ ಇಲ್ಲ. ಯುಕ್ತ್ಯಂತರಂಚ ಆಹ. ಇನ್ನೊಂದು ಬ್ರಹ್ಮಾಂಡ ಕರ್ಪರಚ್ಛೇದೆ, ಬ್ರಹ್ಮಾಂಡ ಕಟಾಹವನ್ನು ತುಂಡರಿಸಿದರೂ ಕೂಡ ಎನ್ನಖಾಗ್ರಚ್ಛಿದಾಪಿ, ಯಾವ ಪರಮಾತ್ಮನ ಉಗಿರನ ಛೇದವೂ ಕೂಡ ನ ಆಗಲಿಲ್ಲವೋ ತಸ್ಯ ವಿಷ್ಣೋ, ಅಂತಹ ಪರಮಾತ್ಮನಿಗೆ ಶರೈಹಿ ಭೀಷ್ಮಾದಿಗಳ ಬಾಣದಿಂದ ಛೇದಂ ತುಂಡಾಗುವಿಕೆಯನ್ನು ಯುಕ್ತಿಮಾನ್ ಯುಕ್ತಿಯನ್ನು ತಿಳಿದಿರುವಂತಹ ಕಹ ಯಾರು ತಾನೇ ಸಂಭಾವಯೇತ್ ಊಹಿಸಿಯಾನು? ಇಲ್ಲವೇ ಇಲ್ಲ. ಬ್ರಹ್ಮಾಂಡ ಕರ್ಪರಚ್ಛೇದೆ, ಬ್ರಹ್ಮಾಂಡದ ಕರ್ಪರವು ತುಂಡಾದರೂ ಕೂಡ ಎನ್ನಖಾಗ್ರಚ್ಛಿದಾಪಿ,
ಯಾವ ಪರಮಾತ್ಮನ ಉಗುರಿನ ಛೇದವೂ ಕೂಡ ನಾ ಆಗಲಿಲ್ಲವೋ ತಸ್ಯ ಅಂತಹ ವಿಷ್ಣೋ ಪರಮಾತ್ಮನಿಗೆ ಶರೈಹಿ ಭೀಷ್ಮಾದಿಗಳ ಬಾಣದಿಂದ ಛೇದಂ ತುಂಡಾಗುವಿಕೆಯನ್ನು ಯುಕ್ತಿಮಾನ್ ಯುಕ್ತಿಯನ್ನು ತಿಳಿದಿರುವಂತಹ ಕಹ ಯಾರು ತಾನೇ ಸಂಭಾವಯೇತ್ ಊಹಿಸಿಯಾನು ಯುಕ್ತಿಯಿಂದ ವಿಚಾರ ಮಾಡುವವನು ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯುಕ್ತ್ಯಂತರಂಚ ಬ್ರಹ್ಮಾಂಡ ಇತಿ ಯಸ್ಯ ಪರಮಾತ್ಮನಃ ನಖಾಗ್ರಸ್ಯ ಘನತರ ಬ್ರಹ್ಮಾಂಡೆ ನಖದ ತುದಿ ನಖ ತುಂಡು ಪೂರ ಬೇಡ ನಖದ ತುದಿ ಅದು ಕೂಡ ಘನತರ ಬ್ರಹ್ಮಾಂಡೆ ಅತ್ಯಂತ ಗಟ್ಟಿಯಾಗಿರ್ತಕ್ಕಂತಹ ಬ್ರಹ್ಮಾಂಡದಲ್ಲಿ ಛಿದ್ರಂ ಕುರುವತಃ ಗಟ್ಟಿಯಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ಕೂಡ ಅದು ಒಡೆದು ಹಾಕ್ತು, ಅದನ್ನು ರಂಧ್ರವುಳ್ಳದ್ದನ್ನಾಗಿ ಮಾಡ್ತಾ ಇದೆ. ಅಂತಹ ನಖಾಗ್ರಸ್ಯ ಗಚ್ಚತೋ ಹಿ ನರಸ್ಯ ಛೇದಯೋಗ್ಯಸ್ಯ ಕ್ಷುದ್ರಶಿಲಾತಾಡನಾದಿನ ನಖಚ್ಛೇದ ದೃಶ್ಯತೆ. ನಡೀತಾ ಇರತಕ್ಕಂತಹ ಮನುಷ್ಯನಿಗೆ ಉಗುರಿದೆಯಲ್ಲ ಅದು ತುಂಡಾಗಲಿಕ್ಕೆ ಅದಕ್ಕೆ ಯೋಗ್ಯತೆ ಇದೆ, ಅಂದರೆ ತುಂಡುವಾಗುವಂತಹ ಸ್ವಭಾವ ಅದರದ್ದು. ಆದ್ದರಿಂದಾಗಿ ಸ್ವಲ್ಪ ಕಲ್ತಾಗಿದ್ರೂ ಸಾಕು. ಅದಕ್ಕೆ ಕ್ಷುದ್ರಶಿಲಾ ಯಾವುದೋ ಒಂದು ಗಟ್ಟಿಯಾದ ಮಣ್ಣಿನ ಅದು ಕ್ಷುದ್ರಶಿಲಾ ಅಂತ ಹೇಳೋದು, ಕಲ್ಲಲ್ಲ ಅದು, ಕಲ್ಲಿನಂತೆ ಗಟ್ಟಿಯಾಗಿದೆ ಅಷ್ಟೇ, ಮಣ್ಣಿನ ಮುದ್ದೆ ಇರೋದು, ಅದೇ ತಾಗುತ್ತೆ. ಏನಾಗುತ್ತೆ, ಉಗುರು ಎಂಬತಕ್ಕಂಥದ್ದು ಭಿನ್ನವಾಗಿ ಹೋಗುತ್ತೆ. ಅಂದರೆ ಯಾರ ಉಗುರಿಗೆ ಭಿನ್ನವಾಗುವಂಥ ಸ್ವಭಾವ ಇದೆಯೋ ಅಂತಹ ಉಗುರು ಏನಾಗುತ್ತೆ, ಸ್ವಲ್ಪವಾದದ್ದು ತಾಗದರೂ ಕೂಡ ಭಿನ್ನವಾಗಿ ಹೋಗುತ್ತೆ. ಆದರೆ ಪರಮಾತ್ಮನಿಗೆ ಒಂದು ವೇಳೆ ಉಗುರು ಛೇದಭೇದಯುಕ್ತವಾದಂತಹ ಛೇದ್ಯ ಭೇದ್ಯವಾದಂತಹ ಅವಯವೇ ಭಗವಂತನಿಗಿದೆ ಅಂತಾಗಿದ್ರೆ ಏನಾಗ್ತಿತ್ತು, ಬ್ರಹ್ಮಾಂಡ ಕರ್ಪರದಂತಹ ಗಟ್ಟಿಯಾಗಿರ್ತಕ್ಕಂಥದ್ದು ತಾಗಿದಾಗ ಉಗುರೇನಾಗಬೇಕು, ತುಂಡಾಗಬೇಕು. ಆದರೆ ಆಗಲಿಲ್ಲ. ಕ್ಷುದ್ರವಾದದ್ದೇ ತಾಗಿದರೆ ತುಂಡಾಗುತ್ತೆ, ಅಂತ ಗಟ್ಟಿಯಾದದ್ದು ತಾಗಿದರೂ ಕೂಡ ತುಂಡಾಗಿಲ್ಲ ಅಂತಂದರೆ ತುಂಡಾಗೋದೇ ಇಲ್ಲ ಅಂತ. ಯಸ್ಯ ಹರೇಹೇ ನಖಾಗ್ರಂ ಬ್ರಹ್ಮಾಂಡ ಕಟಾಹಚ್ಛೇದನೇಪಿ ನಾಚ್ಛಿದ್ಯತ. ಭಗವಂತನ ಉಗುರಿನ ತುದಿ, ಉಗುರು ಅಲ್ಲ ಉಗುರಿನ ತುದಿ ಬ್ರಹ್ಮಾಂಡ ಕಟಾಹ ಅದು ಛಿನ್ನವಾದರೂ ಕೂಡ ನಖಕ್ಕೆ ಯಾವ ರೀತಿಯಾದಂಥ ಛೇದವೂ ಆಗಲಿಲ್ಲ. ತಸ್ಯ ಹರೇಹೇ ಅಂಗೇ ಛೇದಾದಿಕಂ ಅಸಂಭಾವಿತಂ ಇತಿ ಭಾವ. ಅದರಿಂದ ಭಗವಂತನ ಶರೀರದಲ್ಲಿ ತುಂಡಾಗುವಿಕೆ ಸಾಧ್ಯವೇ ಇಲ್ಲ, ಅಸಂಭಾವಿತ, ಸರ್ವಥಾ ಇಲ್ಲ. ರೋಮಚ್ಛೇದೋ ಗಜ್ಜಗಚ್ಛೇದೋ ಯದ್ರೋಮ್ನಿ ನಿಖಿಲಂ ಜಗತ್ ನಿಯಂತಾಯೋಖಿಲಚ್ಛೇತ್ತು ಸಚ್ಛೇದ್ಯಃ ಕೇನ ವಾ ವದ. ಇನ್ನೂ ಭಗವಂತನಿಗೆ ಛೇದ ಇಲ್ಲ ಅಂತ ಹೇಳಲಿಕ್ಕೆ ಎರಡು ಯುಕ್ತಿ ಹೇಳ್ತಾರೆ. ಭಗವಂತನಿಗೆ ಛೇದ ಇದೆ ಅಂತಾದರೆ ಭಗವಂತನ ರೋಮ ತುಂಡಾಗಿ ಹೋಯಿತು. ಭಗವಂತನ ರೋಮ ತುಂಡಾಯಿತು ಅಂತಂದರೆ ಭಗವಂತನ ರೋಮಕೂಪದಲ್ಲಿ ಬ್ರಹ್ಮಾಂಡ ಇದೆ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಎಲ್ಲಿದೆ? ಭಗವಂತನ ರೋಮಕೂಪ. ರೋಮಚ್ಛೇದ ಜಗಚ್ಛೇದ. ಒಂದು ವೇಳೆ ಭಗವಂತನ ಶರೀರದಲ್ಲಿ ಬಾಣಾದಿಗಳಿಂದ ಛೇದ ಆಯಿತು, ಗಾಯ ಆಯಿತು, ಅದು ತುಂಡಾಯಿತು, ರಕ್ತ ಬಂತು ಅಂತ ಹೇಳ್ತೀರಾ ಅಂದರೆ ಆ ರೋಮ ಛೇದ ಆಯಿತು ಅಂತಂದರೆ ಜಗಚ್ಛೇದ, ಜಗತ್ತೇ ನಾಶ ಆಗುತ್ತೆ ಅಂತ ಹೇಳಬೇಕಾಗಿತ್ತು. ಆಗಿದೆಯಾ? ಇಲ್ಲ. ಅಲ್ಲ, ಭಗವಂತನ ರೋಮಚ್ಛೇದ ಆಗಲಿಕ್ಕೂ ಜಗತ್ತಿನ ನಾಶ ಆಗಲಿಕ್ಕೆ ಏನು ಸಂಬಂಧ? ನಮ್ಮ ರೋಮಚ್ಛೇದ ಆದರೆ ಜಗತ್ತು ನಾಶ ಆಗುತ್ತೆ, ಭಗವಂತನ ರೋಮಚ್ಛೇದ ಆದರೂ ಜಗತ್ ನಾಶ ಆಗಬೇಕಾಗಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಯದ್ರೋಮ್ನಿ ನಿಖಿಲಂ ಜಗತ್. ಈ ಬ್ರಹ್ಮಾಂಡ ಎಂಬತಕ್ಕಂಥದ್ದು ಭಗವಂತನ ರೋಮಕೂಪದಲ್ಲಿದೆ. ಒಂದು ವೇಳೆ ರೋಮಕೂಪವೇ ನಾಶವಾಯಿತು ಅಂತಂದರೆ ಜಗತ್ತೇ ನಾಶ ಆಗಬೇಕಾಗಿತ್ತು. ಆದರೆ ಭಗವಂತ ಯುದ್ಧದಲ್ಲಿ ಆ ಬಾಣಗಳ ಹೊಡೆತಕ್ಕೆ ಜಗತ್ತು ನಾಶ ಆಗಿಲ್ಲ ಅಂತಂದರೆ ಭಗವಂತನ ರೋಮಕೂಪ ನಾಶ ಆಗಿಲ್ಲ. ರೋಮಕೂಪ ನಾಶ ಆಗಿದ್ದರೆ ಜಗತ್ತು ನಾಶ ಆಗಬೇಕಾಗಿತ್ತು ಅಂತ ಒಂದು. ನಿಯಂತಾಯೋಖಿಲಚ್ಛೇತ್ತು ಸಛೇದ್ಯಕ್ಕೇನ ವಾ ವದ ಅಂತ ಇನ್ನೊಂದು ಹೇಳ್ತಾರೆ. ಜಗತ್ತನ್ನು ಸಂಹಾರ ಮಾಡ್ತಕ್ಕಂಥವ್ರು ಯಾರು? ರುದ್ರದೇವರು ಅಂತ ಹೇಳ್ತಾರೆ. ರುದ್ರದೇವರು ಸಂಹಾರ ನಾವು ಹೇಳ್ತೇವೆ. ಸೃಷ್ಟಿ ಸ್ಥಿತಿ ಸಂಹಾರ ಬ್ರಹ್ಮ ವಿಷ್ಣು ಮಹೇಶ್ವರರು. ಹಾಗಾದರೆ ಭಗವಂತ ರುದ್ರನ ಮೂಲಕ ಜಗತ್ತಿನ ಸಂಹಾರವನ್ನು ಮಾಡಿಸ್ತಾನೆ.
ಯಾವ ಜಗತ್ತನ್ನು ಸಂಹಾರ ಮಾಡ್ತಕ್ಕಂಥ ರುದ್ರ ಇದ್ದಾನೋ ಅವನನ್ನೂ ನಿಯಮನ ಮಾಡುವನು ಇವನು, ನಿಯಂತ. ಆ ರುದ್ರನಿಗೆ ನಿಯಾಮಕನಾಗಿರ್ತಕ್ಕಂಥವನು ಪರಮಾತ್ಮ ಅಂತಂದ ಮೇಲೆ ಇವನನ್ನು ಸಂಹಾರ ಮಾಡೋರು ಯಾರು? ಎಲ್ಲರನ್ನೂ ಸಂಹಾರ ಮಾಡೋನು ರುದ್ರ. ಎಲ್ಲರನ್ನೂ ಮಾಡುವ ರುದ್ರನಿಗೆ ಇವನು ನಿಯಾಮಕ ಅಂದಮೇಲೆ ರುದ್ರನಿಗಿಂತ ಮೇಲಿದ್ದಾನೆ, ರುದ್ರ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇವನನ್ನು ಸಂಹಾರ ಮಾಡ್ತಕ್ಕಂಥವನು ಯಾರಿದ್ದ? ಅಂದರೆ ಎರಡು. ಒಂದು, ಸರ್ವಸಂಹಾರಕನಾದ ರುದ್ರನಿಗೆ ಭಗವಂತ ನಿಯಾಮಕನಾಗಿದ್ದಾನಾದ್ದರಿಂದಾಗಿ ಇವನನ್ನು ಸಂಹಾರ ಮಾಡೋರಿಲ್ಲ, ನಾಶ ಇಲ್ಲ. ಒಂದು ವೇಳೆ ಭಗವಂತನ ರೋಮಕ್ಕೆ ನಾಶ ಇದೆ ಅಂತಂದರೆ ರೋಮಕೂಪದಲ್ಲಿ ಬ್ರಹ್ಮಾಂಡ ಇರೋದರಿಂದ ಬ್ರಹ್ಮಾಂಡ ನಾಶವೇ ಆಗಬೇಕಾಗಿತ್ತು. ಬ್ರಹ್ಮಾಂಡ ನಾಶ ಆಗಿಲ್ಲ, ಅದರಿಂದಾಗಿ ಭಗವಂತನ ರೋಮಕೂಪಕ್ಕೆ ನಾಶ ಇಲ್ಲ. ಆದ್ದರಿಂದ ಭಗವಂತನಿಗೆ ಛೇದ ಭೇದಾದಿಗಳಿಲ್ಲ ಸಿದ್ಧವಾಗುತ್ತೆ. ಯತಃ ಯತ್ ಯಾವ ಕಾರಣದಿಂದ ರೋಮ್ಣಿ ಭಗವಂತನ ರೋಮದಲ್ಲಿ ನಿಖಿಲಂ ಜಗತ್ ಈ ಎಲ್ಲ ಜಗತ್ತು ಅಂದರೆ ಬ್ರಹ್ಮಾಂಡ ಎಂಬತಕ್ಕಂಥದ್ದು ಇದೆಯೋ, ರೋಮಚ್ಛೇದ ಅಂತಹ ಭಗವಂತನ ರೋಮದ ನಾಶವು ಜಗಚ್ಛೇದ ಜಗತ್ತಿನ ನಾಶವೇ ಆಗ್ತಾ ಇತ್ತು. ಯಾವ ಪರಮಾತ್ಮನು ಅಖಿಲಚ್ಛೇತ್ತು ಎಲ್ಲರನ್ನೂ ಸಂಹಾರ ಮಾಡ್ತಕ್ಕಂತಹ ರುದ್ರದೇವರಿಗೆ ನಿಯಂತ ನಿಯಾಮಕನಾಗಿದ್ದಾನೋ ಸಹ ಅಂತಹ ಪರಮಾತ್ಮನು ಕೇನವ ಯಾರಿಂದ ತಾನೇ ಛೇದ್ಯ ತುಂಡು ಮಾಡಲ್ಪಡ್ತಕ್ಕಂಥವನು ವದ ಹೇಳು ಇಲ್ಲವೇ ಇಲ್ಲ. ಯತು ಯಾವ ಕಾರಣದಿಂದ ರೋಮ್ಣಿ ಭಗವಂತನ ರೋಮದಲ್ಲಿ ನಿಖಿಲಂ ಜಗತ್ ಎಲ್ಲ ಜಗತ್ತು ಬ್ರಹ್ಮಾಂಡ ಎಂಬತಕ್ಕಂಥದ್ದು ಇದೆಯೋ ಆದ್ದರಿಂದ ರೋಮಚ್ಛೇದ ಭಗವಂತನ ರೋಮದ ನಾಶವು ಛೇದವು ಜಗಚ್ಛೇದ ಜಗತ್ತಿನ ನಾಶವೇ ಆಗ್ತಾ ಇತ್ತು. ಭಗವಂತನ ರೋಮಚ್ಛೇದ ಅಂತ ಹೇಳ್ತೀರ, ಜಗತ್ತಿನ ಛೇದ ಆಗಿಲ್ಲ ಅಂತಂದರೆ ರೋಮಚ್ಛೇದ ಆಗಿಲ್ಲ ಅಂತಲೇ ಅರ್ಥ. ಹಾಗೆ ಯಾವ ಭಗವಂತನು ಅಖಿಲಚ್ಛೇತ್ತು ಎಲ್ಲರನ್ನೂ ಸಂಹಾರ ಮಾಡ್ತಕ್ಕಂಥ ರುದ್ರದೇವರಿಗೆ ನಿಯಂತ ನಿಯಾಮಕನಾಗಿದ್ದಾನೋ ಸಹ ಅಂತಹ ಪರಮಾತ್ಮನು ಕೇನವ ಯಾರಿಂದ ತಾನೇ ಛೇದ್ಯ ಛೇದನ ಮಾಡಲ್ಪಡ್ತಾ ಇದ್ದಾನೆ ವದ ಹೇಳು ಯಾರಿಂದಲೂ ಅವನು ಚಿನ್ನನಾಗೋದಿಲ್ಲ. ಪುನರಪಿ ಯುಕ್ತಿದ್ವಯಮಃ ಪುನಃ ಎರಡು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ರೋಮಚ್ಛೇದ ಇದು ಯತ್ ಅಂದರೆ ಯಸ್ಮಾತ್ ರೋಮ್ಣಿ ಭಗವತಃ ರೋಮ್ಣಿ ನಿಖಿಲಂ ಜಗದಸ್ತಿ ಭಗವಂತನ ರೋಮಕೂಪದಲ್ಲಿ ಇಡೀ ಬ್ರಹ್ಮಾಂಡವೇ ಇದೆ, ಎಲ್ಲ ಜಗತ್ತು ಇದೆ. ತಸ್ಮಾತ್ ರೋಮಚ್ಛೇದ ಕೃಷ್ಣಸ್ಯ ರೋಮಚ್ಛೇದ ಕೃಷ್ಣ ಪರಮಾತ್ಮನ ರೋಮ ಛೇದವಾಯಿತು ಚಿನ್ನವಾಯಿತು ಅಂತಂದರೆ ಜಗಚ್ಛೇದ ಏವ ಜಗತ್ತಿನ ನಾಶವೇ ಆಗ್ತಾಯಿತ್ತು. ಏವಂಚ ರೋಮ್ನಾಂ ಛೇದೋಪಿ ನ ಘಟತೆ ಭಗವಂತನ ರೋಮನಾಶವೇ ಇಲ್ಲ ಅಂತಂದ ಮೇಲೆ ಜಗನ್ನಾಶ ಇಲ್ಲಿ, ಭಗವಂತನ ದೇಹನಾಶ ಇಲ್ಲಿ. ಭಗವಂತನ ರೋಮಕ್ಕೆ ಏನೂ ಹಾನಿಯಾಗಲಿಲ್ಲ ಅಂತಾದರೆ ಕಿಮು ಅಂಗಸ್ಯ ಅವನ ಅವಯವಕ್ಕೆ ಏನೂ ಹಾನಿಯಾಗಲಿಲ್ಲ ಅಂತ ಏನು ಹೇಳಬೇಕು? ಇಂದ್ರದೇವರಿಗೆ ಸ್ತೋತ್ರ ಮಾಡಬೇಕಾದ್ರೆ ಹೇಳ್ತಾರೆ ತಸ್ಯ ಲೋಮಚ ನಕ್ಷೀಯತೆ ಅಂತ. ಅಹಲ್ಯಾಯಿ ಜಾರ ಅಂತ ವೇದದ ಮಂತ್ರ. ಇಲ್ಲಿ ಅಹಲ್ಯಾಯಿ ಜಾರ ಅಂತಂದರೆ ಇದನ್ನು ಇಂದ್ರನನ್ನು ಹೊಗಳೋದ ತೆಗಳೋದು. ಅಹಲ್ಯೆಯನ್ನು ಧರ್ಷಣೆ ಮಾಡಿದವನು ತೆಗಳದಂತೆ ಆಗಬೇಕು ತಾನೆ. ಹಾಗಾದರೆ ವೇದ ಮಂತ್ರ ತೆಗಳಲಿಕ್ಕೆ ಹೊರಟಿದೆಯಾ? ವೇದ ಮಂತ್ರ ಸ್ತೋತ್ರ ರೂಪವಾದದ್ದು. ಆದರೆ ಅಹಲ್ಯಾಯ ಜಾರ ಅಂತ ಇದು ವೇದ ಮಂತ್ರ. ಹಾಗಾದರೆ ಇಂದ್ರನನ್ನು ತೆಗಳ್ತಾ ಇದೆ, ನಿಂದನೆ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಅಲ್ಲ. ಮತ್ತು ಅಹಲ್ಯಾಯ ಜಾರ ಅಂತಂದರೆ ಇಂದ್ರನನ್ನು ಹೊಗಳೋದು ಅಂತ ಅಲ್ಲ. ಅಹಲ್ಯಾಯನ್ನು ಧರ್ಷಣೆ ಮಾಡಿದವನು ಅಂತಂದರೆ ಅವನ ಪಾಪಕೃತ್ಯವನ್ನು ಹೇಳದಂತೆ ಆಯಿತು, ಇದು ಅವನನ್ನು ಹೊಗಳದಂತೆ ಹೇಗೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ ತಸ್ಯ ಲೋಮಚ ನಕ್ಷೀಯತೆ. ಅಹಲ್ಯೆಯ ಧರ್ಷಣೆಯಿಂದ ಅವನಿಗೆ ಪಾಪ ಬರಲಿಲ್ಲ ಅಂತೇನು, ಒಂದು ರೋಮಕೂಪಕ್ಕೂ ಹಾನಿಯಾಗಲಿಲ್ಲ ಅಂತ. ಇಂದ್ರನಿಗೆ ದೇಹಕ್ಕೆ ಅಲ್ಲ, ಪೂರ್ಣಾಂಗಕ್ಕೆ ಅಲ್ಲ, ಮತ್ತು ತಸ್ಯ ಲೋಮಚ ನಕ್ಷೀಯತೆ ಆ ಅಹಲ್ಯ ಧರ್ಷಣೆಯಿಂದ ಒಂದು ರೋಮಕೂಪಕ್ಕೂ ಕೂಡ ಪಾಪ ಲೇಪ ಆಗಲಿಲ್ಲ ಅಂತ ಹೇಳಿದ್ರು. ಹಾಗಾದರೆ ಒಂದು ರೋಮಕೂಪಕ್ಕೆ ಪಾಪದ ಲೇಪ ಆಗಲಿಲ್ಲ ಅಂದರೆ ಇಂದ್ರನಿಗೆ ಪಾಪದ ಲೇಪ ಆಗಲಿಲ್ಲ ಅಂತೇನು ಹೇಳಬೇಕು? ಹಾಗೆ ಭಗವಂತನ ರೋಮಕೂಪದಲ್ಲಿ ಜಗತ್ತಿದೆ,
ರೋಮಕೂಪದ ನಾಶ ಅಂದರೆ ಜಗತ್ತಿನ ನಾಶ. ಹಾಗಾದರೆ ಜಗತ್ತಿನ ನಾಶ ಆಗಿಲ್ಲ ಅಂತಂದರೆ ರೋಮಕೂಪದ ನಾಶ ಆಗಿಲ್ಲ ಅಂತ ಅರ್ಥ. ಒಂದು ರೋಮದ ನಾಶವೇ ಆಗಲಿಲ್ಲ ಅಂತಂದರೆ ಇಡೀ ಶರೀರದ ಅಂಗದ ನಾಶ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಯಹ ಕೃಷ್ಣ, ಯಹ ಅಂತಿದೆ ಅದಕ್ಕೆ ಕೃಷ್ಣ ಅಂತ ಅರ್ಥ. ಅಖಿಲಸ್ಯ ಅಂದರೆ ಸಮಸ್ತಸ್ಯ ಛೇತು, ಅಖಿಲ ಛೇತು ಅಂತಿದೆ, ಎಲ್ಲವನ್ನೂ ಛೇದನ ಕರ್ತು ಪುರುಷಸ್ಯ, ಸಂಹಾರ ಮಾಡ್ತಕ್ಕಂಥ ಪುರುಷ ಯಾರು? ರುದ್ರ. ಅವನಿಗೆ ನಿಯಂತ, ನಿಯಾಮಕನಾಗಿದ್ದಾನೆ. ಯಂ ನಿಯಾಮಕಂ ವಿನಾ ನರತೆ ತ್ವತ್ಕ್ರಿಯತೆ ಕಿಂಚನಾರೈತಿ ಶ್ರುತ್ಯ ಕೋಪಿ ಕಿಮಪಿ ಕರ್ತು ನ ಶಕ್ನೋತೀತಿ ಯಾವತ್. ಭಗವಂತನನ್ನು ನಿಯಮನ ಮಾಡದೇನೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆ? ತೇನ ವಿನಾ ತೃಣಮಪಿ ನ ಚಲತಿ. ಇದನ್ನೇ ವೇದ ಮಂತ್ರ ಹೇಳುತ್ತೆ. ನರತೆ ತ್ವತ್ಕ್ರಿಯತೆ ಕಿಂಚನ, ತ್ವತ್ ವಿನಾ ಕಿಂಚನ ನ ಕ್ರಿಯತೆ. ನಿನ್ನ ನಿಯಾಮಕನ ನಿಯಮನ ಇಲ್ಲದೇನೆ ಯಾರೂ ಯತ್ಕಿಂಚಿತ್ತನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ರುದ್ರ ಸಂಹಾರ ಮಾಡ್ತಾನೆ ಅಂತಂದರೆ ಭಗವಂತ ನಿಯಮನ ಮಾಡೋದರಿಂದ ರುದ್ರ ಸಂಹಾರ ಮಾಡ್ತಾ ಇದ್ದಾನೆ ಅಂತ. ಯಂ ನಿಯಾಮಕಂ ವಿನ, ಯಾವ ನಿಯಾಮಕನಾದ ಪರಮಾತ್ಮನನ್ನು ಹೊರತುಪಡಿಸಿ ನರತೆ ತ್ವತ್ಕ್ರಿಯತೆ ಕಿಂಚನ ರೀತಿ ಶ್ರುತ್ಯ, ಈ ಶ್ರುತಿ ಇರೋದರಿಂದ ಕೋಪಿ ಯಕ್ಕೋಪಿ ಯಾರೂ ಕೂಡ ಕಿಮಪಿ ಕರ್ತು ಏನನ್ನು ಮಾಡಲಿಕ್ಕೂ ನ ಶಕ್ನೋತಿ, ಸಾಧ್ಯವೇ ಇಲ್ಲ. ಸಕೃಷ್ಣ ಕೇನ ಪುರುಷೇಣ ಛೇದ್ಯ, ಅಂತಹ ಕೃಷ್ಣ ಪರಮಾತ್ಮನನ್ನು ಚಿನ್ನ ಭಿನ್ನಗೊಳಿಸ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ? ಇಲ್ಲವೇ ಇಲ್ಲ. ನಹಿ ಕೋಪಿ ಪ್ರೇಕ್ಷಾವಾನ್ ಸ್ವಾಂಗಂ ಛಿಂದೀತಿ ಪರಂ ಪ್ರೇರೇಹದೀತಿ ಭಾವ. ಯಾರಾದರೂ ತಲೆ ಸರಿ ಇರೋನು ಕೈ ಕೊಟ್ಟು ನನ್ನ ಕೈಯನ್ನು ತುಂಡು ಮಾಡು ಅಂತ ಹೇಳ್ತಾನೆ. ಈಗ ಪ್ರೇರಕನಾದವನು ಪರಮಾತ್ಮ, ಪರಮಾತ್ಮನ ಪ್ರೇರಣೆ ಇಲ್ಲದೇನೆ ಯಾರೂ ಏನನ್ನು ಮಾಡಲಿಕ್ಕಾಗೋದಿಲ್ಲ. ಹಾಗಾದರೆ ರುದ್ರ ಛೇದನ, ಭಗವಂತನ ಅಂಗವನ್ನು ಛೇದನ ಮಾಡಬೇಕು ಅಂತಂದರೆ ತನ್ನ ಅಂಗವನ್ನು ಛೇದನ ಮಾಡಲಿಕ್ಕೆ ಭಗವಂತ ತಾನೇ ರುದ್ರನ್ನು ನಿಯಮನ ಮಾಡಬೇಕು. ಯಾರಾದರೂ ತಲೆ ಸರಿ ಇರೋನು, ಯಾಕೋಪಿ ಪ್ರೇಕ್ಷಾವ, ಯಾರು ವಿವೇಕಿಯಾಗಿದ್ದಾನೋ ಸ್ವಾಂಗಂ ಛಿಂದೀತಿ, ನನ್ನ ಅವಯವನ್ನು ತುಂಡು ಮಾಡು ಅಂತ ಪರಂಪ್ರೇರೆಯತ್ ಇನ್ನೊಬ್ಬರಿಗೆ ನಿಯಮನ ಮಾಡ್ತಾನೇನು? ಇಲ್ಲವೇ ಇಲ್ಲ. ಆದ್ದರಿಂದ ಭಗವಂತನಿಗೆ ಛೇದ ಭೇದ ಅಥವಾ ನಾಶಾದಿಗಳು ಬರಬೇಕು ಅಂತಂದರೆ ಸರ್ವನಾಶಕನಾದ ರುದ್ರ ಮಾಡಬೇಕು. ರುದ್ರ ಸ್ವತಂತ್ರನಲ್ಲ, ರುದ್ರನನ್ನು ಪರಮಾತ್ಮ ನಿಯಮನ ಮಾಡಬೇಕು. ನಿಯಾಮಕನಾದ ಪರಮಾತ್ಮ ನಿಯಮ್ಯನಾದ ರುದ್ರನನ್ನು ತನ್ನನ್ನು ನಾಶ ಮಾಡುವಂತೆ ನಿಯಮನ ಮಾಡೋದಿಲ್ಲ. ಆದ್ದರಿಂದ ಭಗವಂತನ ನಿಯಮನ ಇಲ್ಲ ಅಂದರೆ ರುದ್ರ ಭಗವಂತನನ್ನು ಚಿನ್ನ ಭಿನ್ನನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಗವಂತನಿಗೆ ಛೇದ ಭೇದಾದಿಗಳಿಲ್ಲ ಅಂತ. ಫಲಾರ ಆದಮೇಲೆ 2:15